Good morning to everybody. Everybody. Yes. ಸಮಯ 7 ಗಂಟೆ. ಅಲ್ಲ ಏನಾದರೂ ಒಳ್ಳೆ ರೀತಿಲಿ ಏನಾದರೂ ತಗೊಂಬಂದು ಮಾತಾಡಬೇಕು ಅಂತ ತಲೆಯಲ್ಲಿರುತ್ತೆ. ಹೆಂಗೆ ಮಾತಾಡಬೇಕು ಅಂತ ಗೊತ್ತಿರೋಲ್ಲ. ಲೈಕ್ ರೇಡಿಯೋಸಲ್ಲಿ ಎಲ್ಲದರಲ್ಲೂ ಮಾತಾಡ್ತಾರಲ್ಲ, ಆ ಥರ ಮಾತಾಡಬೇಕು ಅಂತ ಅಂದ್ಕೊತೀನಿ. ಬಟ್ ಅದೇ ಇಲ್ಲ, ಅನ್ಫಾರ್ಚುನೇಟ್. ದಿನಕ ಪ್ರಜ್ವಲ್, ಇನ್ನೇನು ಸಮಾಚಾರ? ಯಾವ ಕಂಪ್ನಿದು? ಡಿಜಿ ಕ್ಯಾಮು. ಹಾಂ ಏನು 23? ಹಾಂ, ನಂದು 23. 23. ಯಾವುದು? Hero 10. 11 ಅಲ್ಲ 13 ಇವಾಗಿರೋದು. ಲೇ, ನೀನು ಹೇಳ್ತಾ ಇರೋದು ಡಿಜಿ ಅಲ್ಲ, ಅದು ಡಿಜಿ ಕ್ಯಾಮ್ದು ಇರಬೇಕು. ಅದು ಕ್ಯಾಮ್ರಾ ದೊಡ್ಡದಾಗಿರ್ತದೆ ತಾನೆ, ಲೆನ್ಸ್ ಸಿಕ್ಕಾಬಿಟ್ಟೆ ದೊಡ್ಡದಾಗಿರ್ತದೆ ತಾನೆ, ರೌಂಡಕ್ಕೆ ಇರ್ತದೆ ಅದು. ಅದೇನೆ ಅದಕ್ಕೆ ಅಂತ ಹೆಸರು ಬೇರೆ ಇಟ್ಟಿರ್ಬೋದು, ಬಟ್ ಡಿಜಿ ಕ್ಯಾಮ್ ಕಂಪ್ನಿದದು. ಇಲ್ಲಾಂದರೆ ನಾನು ಹೆಸರು ತಪ್ಪ ಇದು ಮಾಡ್ತಿರ್ಬೋದು. ಬಟ್ ಆ ಕ್ಯಾಮ್ರಾ ಸಿಕ್ಕಾಬಿಟ್ಟೆ ಓಡ್ತೈತೆ ಇತ್ತೀಚೆಗೆ, ಯಾಕಂದರೆ ಕಡಿಮೆ ಹೀಟ್ ಆಯ್ತದೆ, ಕ್ಲಾರಿಟಿ ಚೆನ್ನಾಗಿ ಕೊಡ್ತದೆ ಅಂತ. ಅದಕ್ಕಿಂತ Insta 360 ಬಂದ್ಬಿಡ್ತದೆ, X4. ಅದು ನೀನು ಎಲ್ಲ ಥರನೂ ಬಳಸ್ಬೋದು. ಇದು ಹೊಸದು ಅನ್ಸುತ್ತೋ, ಹೊಸ ವರ್ಷನ್ ಬಿಟ್ರಲ್ಲ, ಅದಿರ್ಬೇಕಿದು. ನಾನು ಗಾಡಿ ನೋಡ್ಕೊಂಡು ಹಂಗೆ ಹೊಟ್ಟೋಗ್ತಿದ್ದೆ. ಅಯ್ಯೋ, ನಾನು ಇಂಥ ಗೂಬೆ ಗಾಡಿ ನೋಡ್ಕೊಂಡು ಹಂಗೆ ಹೋಯ್ತಾ ಇದ್ದೀನಿ. ಅದೃಷ್ಟ ನೀನಾದರೂ ನೋಡಿದೆ ಮ್ಯಾಪ್ನ. ಇಲ್ಲೇನಾದ್ರೂ ರೋಡ್ ಸೈಡ್ ಸಿಕ್ಕಿದ್ರೆ ನಾಷ್ಟ ತಿಳ್ಕೊಳ್ಳೋಣ. ನಾಷ್ಟ ಇಲ್ಲೇ ಎಲ್ಲಾದ್ರೂ ರೋಡ್ ಸೈಡ್ ಸಿಕ್ಕಿದ್ರೆ ತಗೊಳ್ಳೋಣ ಅಂದೆ. ಹಾಂ, ಅದೇ ನೋಡ್ತಾ ಇದ್ದೀನಿ. ಹೋಟ್ಲಿಲ್ಲ, ಬೇಕ್ರಿಗಳೇನೋ ಅವೇ ಅಲ್ಲಿ ಆ ಕಡೆ. ಹೋಟೆಲ್ ಗೊತ್ತು. ಏನೋ ಇತ್ತು ಗಾಡಿ ಮಾತ್ರ. ಅದು ಅದು ಹೊಸ್ದಾಗಿ ಲೇಟೆಸ್ಟಾಗಿ ಬಿಟ್ಟಿರೋದಿರ್ಬೇಕು. ಅದೇನೇ ಟ್ಯೂಯಲ್ ಎಕ್ಸಾಸ್ಟು, ಅದ್ರದ್ದು ಅವನಜ್ಜಿ ಟೇಲ್ ಲೈಟು ಏನು ಸಖತ್ತಾಗಿತ್ತು ಅದ್ರದ್ದು. ಲಿಟ್ರಲಿ ಯಾವುದೋ ಕಾರ್ ಇದ್ದಂಗೆ ಇರಬೇಕು, ಅದು ಹಂಗಿತ್ತು. ಈ ಚಾರ್ಜ್ ಬರೀ
76 ಅಂತ ಇತ್ತಲ್ಲೋ. ನಾನು ಅವಾಗಿಂದ ನಾನು ರೆಕಾರ್ಡ್ ಮಾಡಿರೋ ಚಾರ್ಜ್ ರೆಕಾರ್ಡ್ ಆಗಿಲ್ವಾ ಅಂತ ಬೈಬನಕ್ಕ. ಚಾರ್ಜು ಬರೀ 76 ಅಂತ ತೋರಿಸ್ತೈತೆ. ಅವಾಗಲಿಂದ ನಾವು ಬರೀ ಮುಂದೆಗಡೆ ನುಗ್ನಲ್ಲ ಚೂತೆ ಥರ ಐತದಲ್ಲ. ಏನು ಹಿಂಗಂತೀಯ? ಮುಂದೆಗಡೆ ಲುಕ್ ಅದು ಹೆಂಗೈತೆ ಅಂದರೆ ನೀನು ಇದು ಅದು ಹಳೆ ಬೈಕ್ ಇನ್ಸ್ಪೈರ್ ಆಗಿ ಮಾಡಿರೋದು. ಹ್ಞೂ ಹಳೆ ಸುಜುಕಿ ಕಟಾನ ಸೈಡ್ ಲುಕ್ ನೋಡಿ ಚೆನ್ನಾಗೈತೆ. ಬಟ್ ಫ್ರಂಟಿಂದ ಸೂಪರ್ ಬೈಕ್ ಅನ್ಸಲ್ಲ. ನನಗೆ ಅರ್ಥ ಆಯ್ತಲ್ಲ, ನಾನು ಹಳೆ ಫುಟೇಜಸ್ ನೋಡಬೇಕು. ಯಾಕಂದರೆ ಬರೀ ಚಾರ್ಜ್ ಹೋಗಿರೋದೇ ಬರೀ 25%. ನಾನು ಅವಾಗಲಿಂದ ತುಂಬ ಮಾತಾಡ್ಕೊಂಬಂದೆ. ಮಾತಾಡೋದು ಎಲ್ಲಿ ರೆಕಾರ್ಡ್ ಆಗುತ್ತೆ? ಹಂಗಲ್ಲ ಆಗುತ್ತೆ, ಇದ್ರಲ್ಲಿ ಮೈಕ್ ಐತಲ್ಲ. ಬಟ್ ಗಾಳಿ ಸೌಂಡ್ ಜಾಸ್ತಿ ಇರ್ತದೆ. ಯಾಕಂದರೆ ನಾನು ಮೈಕ್ ಯೂಸ್ ಮಾಡೋಕ್ಕೈತಲ್ಲ. ನಿಧಾನಕ್ಕೆ ಹೋಗ್ಲ, ನಾನು ಯಾವ ಫಿಲ್ಮ್ ಇಟ್ಕೊಂಡು ಹಾಕಿರೋದು. ಮತ್ತು ನಾವು ಇವತ್ತು ತಲುಪ್ದಂಗೆ ನಿಧಾನಕ್ಕೆ ಹೋದ್ರೆ ನನ್ನೆಲ್ಲ ನಿನಗೆ ಕೊಡ್ತೀನಿ, ನನಗೆ ಕೊಡು. ಓಯ್ ಹಂಗೆ ಆಗೋದೇ ಇಲ್ಲ, ಸೀನೇ ಇಲ್ಲ. ಯಾಕಂದರೆ ನಾನು ಹೆಲ್ಮೆಟ್ಟು ಒಬ್ಬರು ಅಷ್ಟೇ ಹಾಕ್ಕೊಬೇಕು. ಅವತ್ತು ಹೇಳಿದ್ರು ಗೊತ್ತಾನೆ. ಏನು ಒಂದು ಸತಿ ಇನ್ನೊಬ್ಬ ಹಾಕೋದು ಏನೋ ಆಗಲ್ಲ. ಅದು ಶೇಪ್ ಹೋಯ್ತದ. ನಾವು ಕೂಡ ಸೀನೇ ಅಲ್ಲಪ್ಪ. ಏನು ಹ್ಯಾಂಡ್ಸಮ್ ಆಗಿದ್ದೀನಿ. ಆಂಟಿ ನೋಡ್ತಿದ್ದವು. ಯಾವ ಆಂಟಿ? ನಾನು ಯಾಕೆ ಉಲ್ಟಾ ತಿಂತಿದ್ದೀನಿ ಅಂತ. ಸಾರು ಹಾಕ್ಕೊಂಡು ಆಮೇಲೆ ಚಟ್ನಿ ಜೊತೆ ತಿನ್ನಬೇಕು. ಆರ್ಡ್ರ್ ಮಾಡು. ಅದಕ್ಕೆ ನಾನು ಅವಾಗಲೇ ಚಟ್ನಿ ಅಷ್ಟು ಹಾಕೊಂತಿದ್ದೀನಲ್ಲ. ಯಾಕೆ ಚಟ್ನಿ ಗೊತ್ತಾಗಲ್ಲ ಅಂತಂದ್ರೆ ಎಲ್ಲ ಸಾರಲ್ಲೇ ಹೊಂಟೋಯ್ತೈತೆ. ಮತ್ತೆ ಬೇನಕ್ಕ ಪ್ರಜು ಊಟದ ರಿವ್ಯೂ? ಪರವಾಗಿಲ್ಲ, ತಿನ್ಬೋದು. ಪರವಾಗಿಲ್ಲ, ಮುಖ ಸಕ್ಕತ್ತಾಗೈತೆ. ನಮ್ಮ ಬೆಂಗಳೂರಲ್ಲೂ ಇಷ್ಟು ಚೆನ್ನಾಗಿ ಎಲ್ಲೂ ಸಿಗಲ್ಲ ರೋಡ್ ಸೈಡಲ್ಲಿ. ರೋಡ್ ಸೈಡಲ್ಲಿ ಸಿಗಲ್ವಾ? ಜಾಸ್ತಿ ಕಡೆ ಸಿಗಲ್ಲ ಚೆನ್ನಾಗಿ. ಬೆಳಿಗ್ಗೆ 6 ಗಂಟೆಗೆ ಎಷ್ಟು ಜನ ಸ್ಟ್ರೀಟ್ ಹೋಗ್ಬೋದು, ಇಡ್ಲಿ ಹಾಕ್ತಾ ನೋಡಿ. ಮದುವೆ ಆದಮೇಲೆ ಹೋಗೋಣ. ಬರೀ ಏನ ನನ್ನ ಹೆಂಡತಿ ಜೊತೆ ಬರೀ ಏನು ತಿನ್ನೋ ವೀಡಿಯೋಸೇ ಮಾಡ್ತಾ ಬಿರಿಯಾನಿ. ಅದಕ್ಕೆ ಒಳ್ಳೆ ವ್ಯೂಸ್ ಬರುತ್ತೋ ತಿನ್ನೋ ವೀಡಿಯೋಸ್ಗೆ. ಹೋಗು ತಿನ್ನೋ ರಿವ್ಯೂ ಮಾಡು, ಸಕ್ಕತ್ತಾಗಿರ್ತದೆ. ಮಕ್ಬ್ಯಾಂಗ್ ಮಾಡೋಕ್ಕೆ ಹೆಂಗೆ ಅಂದರೆ ಒಂದಿಷ್ಟು 5-6 ಜನ ಇರಬೇಕು. ನಾವು 3 ಜನ ಮಾಡೋಣ. 2-3 ಕ್ಯಾಮ್ರಾ ಇಟ್ಬಿಟ್ಟು ಒಬ್ಬನೇ ಮಾಡಿ ಸಾಕು. ಅಜೀಬಾಗಿರ್ತದೆ. ಏನು ಅಜೀಬಾಗಿರ್ತದೆ? ಒಬ್ಬರೇ ಕುಡ್ಕೊಂಡು ಮಾಡೋದು ಮಾಡ್ತಾರೆ. ಬಟ್ ನಾನು ಒಬ್ಬನೇ ಇದ್ದರೆ ಬರೀ ಡಿಪ್ರೆಸಿವ್ ಟಾಪಿಕ್ಸ್ ಅಷ್ಟೇ ಮಾತಾಡೋದು. ಹೋಗಿ ಹೋಗಿ ನೀನಂತೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರಲ್ಲ, ನಿನ್ನ ವೀಡಿಯೋಸ್ ನೋಡ್ಬಿಟ್ಟು ಬೇರೆಯವರು ಡಿಪ್ರೆಸ್ ಆಗ್ತಾರೆ. ಅದಂತೂ ಪಕ್ಕ, ಬೇರೆಯವರಂತೂ ಪಕ್ಕ ಡಿಪ್ರೆಸ್ ಆಗ್ತಾರೆ. ಮಚ್ಚಿ ಬೆಕ್ಕು ಅಲ್ಲೆಲ್ಲ ಒಂದು ಬೆಕ್ಕೈತೆ. ನನಗೆ ಈ ಕಡೆನೇ ಕಾಣಿಸ್ತದೆ. ಸಖತ್ತಾಗಿದೆ ಮಾತ್ರ ಬೆಕ್ಕು. ಬೆಕ್ಕು ಎಲ್ಲ ಚೆನ್ನಾಗಿ ಒಂದೆರಡು ಬೆಕ್ಕು ಚೆನ್ನಾಗಿದೆ. ಹಾಯ್ ಬೆಕ್ಕು ಒಳಗೊಂಟದು. ವಾ ಕಾಣಿಸ್ತಾನೆ ಇಲ್ಲ. ನೀನು ಮಾಡಲ್ಲ ಕಣೋ, ರೆಕಾರ್ಡ್ ಮಾಡ್ತಿದ್ದೆ. ಹಾಯ್ ಹೆದರ್ಕೊಂಡ್ಬಿಟ್ಟವ ನನ್ನ ನೋಡಿ. ಇಲ್ಲಿ ಲೆಫ್ಟಾ ಯಾವ್ದಾದ್ರು ಅಂಗಡಿ ಐತೆ ಇಲ್ಲಿ?
ಬರೀ ಈ ಅಂಗಡಿ ಐತೆ ಓಪನ್ ಜ್ಯೂಸು. ಲೇ ನಾವು ತಿನ್ನಕ್ಕೂ ಏನೂ ತಗೊಂಡಿಲ್ಲ ಕಣೋ, ಹೊಟ್ಟೆ ಎಸ್ಬಿಡ್ತದಲ್ಲ ಅದ್ರ ಮೇಲೆ. ನೀನು ಅಜ್ಜಿ ಇಳಿದೋಯ್ತದೆ ತಿಂದಿರೋದು. ಬಂದು ಸೀದಾ ಅಲ್ಲಿ ತಿನ್ನೋಣ ಅಂತಿರೋದು. ಬಟ್ಲು ಮಗ ನನಗೆ ಅಷ್ಟು ಎನರ್ಜಿ ಇದಾಗಲ್ಲ. ಹತ್ತದ ಮೇಲೆ ನಾನು ಸುಸ್ತಾಗಿ ಬಿದೋಗಿರ್ತೀನಿ, ಏನಾದ್ರು ತಿನ್ನಬೇಕು. ಲಾಲಿಪಾಪ್ ಕೊಡ್ತಾನಂತೆ. ಅದೇ ಹಿಡಿಯ ಇಲ್ವೇ? ಕರೆಕ್ಟಾಗಿ ಹೋಯ್ತಿದ್ದೀವಾ? ಕರೆಕ್ಟಾಗಿ ಹೋಯ್ತಿದ್ದೀವಾ ಅಂದೆ. ನಾವು ಹೆಲ್ಮೆಟು ಹಿಡ್ಕೊಂಡು ಹೋಗ್ಬೇಕು. ನಾನು ಆ ಹೆಲ್ಮೆಟ್ ಲಾಕ್ನ ಅದು ಎಲ್ಲ ಹಾಕ್ಬಿಟ್ಟು ನಾವು ಅವತ್ತಿಂದ ಸಿಗ್ತಾನೆ ಇಲ್ಲ ಅದು. ಇಲ್ಲಿ ರೈಟಾ? ಇಲ್ಲಿ ರೈಟಾ? ಮಚ್ಚಿ ಹುಡುಗಿರು ಎಲ್ಲ ಅವರೆಲ್ಲ ನೋಡು ಫುಲ್ ಗ್ರೂಪಲ್ಲಿ ಬಂದವ್ರೆ. ಹಾಂ, ನೀರು ನೋಡೋ ಜಾಗನ ಅದು ಬೆಟ್ಟಕ್ಕೆ ಹಿಂಗೆ ನೇನಾಕ ಎಲ್ಲಿ ಸ್ಟ್ರೈಟ್ ಹೋಗ್ಬೇಕಿತ್ತು? ಏನು ಅಲ್ಲಿಗೆ ಹೋಯ್ತೀಯ ನೀನು? ಸರಿಯಾಗಿದೆಯಪ್ಪ. ಒಳ್ಳೆದಾಗಲಿ. ಅಲ್ಲೊಬ್ಳು ಹುಡುಗಿ ನನ್ನೇನೆ ನೋಡ್ತಿದ್ಲು, ಗೊಬ್ಬರ ಹಾಕೊಂಡಿದ್ದೆ ಅಂತ. ಈ ಹೆಲ್ಮೆಟು ದೇವ್ರಾಣಗೂ ಈ ಬೈಕಿಗೂ ಯಾವ ಮೂಡಲ್ಲಿ ರೆಕಾರ್ಡ್ ಐತಿತ್ತೆ ಅದು ಕಾಣಿಸಲ್ಲ. ದಾರಿ ತಪ್ಪಿ ನಾವು ಇಲ್ಲಿ ಬಂದಿದ್ವಿ. ಹಾಂ, ಅದು ಕರೆಕ್ಟು. ಲೇ ಅಬ್ಬೋಳಿ ಮಗ ಅಂದ ಇಲ್ಲೆಲ್ಲೂ ನೀರೇ ಇಲ್ಲ ಅಂತ. ಏನು ಬೂಮರ್ಯಾಂಗ್ ಇದು, ಹಂಗೆ ಹಾರ್ಕೊಂಬಂದ್ಬಿಡುತ್ತೆ. ಅಲ್ಲಿ ಮೇಲೆ ಹತ್ತನ ಬಾ, ಅಲ್ಲಿ ಮೇಲೆ ಹತ್ತನ. ಅಯ್ಯ ಶಿಯೋಕೋ. ನೀನು ಟೈಟ್ ಆಗ್ಬಿಟ್ಟು ಆಮೇಲೆ ನನಗೆ ಏನು ಅಂದರೆ ಹೈಟು ಕಂಡ್ರೆ ಭಯ. ನನಗಿದ್ರ ಮೇಲೆ ನಿಲ್ಲಬೇಕು ಅಂತ ಆಸೆ. ಕಾಲ್ಗಳು ನಡುಕ್ತಾವೆ, ಲಿಟ್ರಲಿ ಕಾಲ್ಗಳು ನಡುಕ್ತಾವೆ. ಎಲ್ಲಿ ದವಾಕೊಂಬಿಡ್ತೀನೋ ಅಂತ. ಹೋಗಲ್ಲ ಅಲ್ಲಿಗೆ? ಇಲ್ಲ ಬೇಡಪ್ಪ. ನನ್ನ ಮಗನ ನನ್ನ ಒಳಗಡೆ ಹೆಂಗೆ ಭಯ ಆಗ್ತಿದೆ ಅಂದರೆ ಅದೇನೇ. ಈ ಕಡೆ ಮುದಿದ್ರು ಪರವಾಗಿಲ್ಲ, ಈ ಕಡೆ ಮಣ್ಣೈತೆ, ಈ ಕಡೆ ಪೂರ್ತಿ ಕಲ್ಲು. ದವಾಕೊಂಬಿಡ್ತಿದೆ. ಅಲ್ಲಿ ನೀರು ಹತ್ರಕ್ಕೆ ಹೋಗೋಣ, ಅಲ್ಲಿ ನೀರು ಹತ್ರಕ್ಕೆ ಹೋಗೋಣ. ಓ ಏನು ಜಾಗನೋ. ಒಂದೆರಡು ಫೋಟೋ ತೆಗಿಯೋಣ. ನಮ್ಮಲ್ಲಿ ಮನೆಗೆ ಹೋಗ್ಬಿಟ್ಟು ಡ್ರಾಯಿಂಗ್ ಮಾಡ್ತೀನಿ ಅವನು. ಇದನ್ನು ತೆಗಿ. ಇಲ್ಲಿ ಹೆಂಗೆ ಅಂದರೆ ಬಾ ಬಿಡು, ನೀನು ಮೊಬೈಲ್ ಕೊಟ್ಟು ನಾನೇ ಫೋಟೋ ತೆಗಿತೀನಿ. ನಾನೊಂದು ಹೊಸ ಮೊಬೈಲ್ ತಗೊಬೇಕು. ದುಡ್ಡೇನ ವ್ಯೂವರ್ಸ್ ಯಾರಾದರೂ ಶ್ರೀಮಂತರಿದ್ರೆ ನಂಗೊಂದು ಮೊಬೈಲ್ ಕೊಡಿಸ್ಬಿಡ್ರು, ನಂಗೊಂದು ಮೊಬೈಲ್ ಕೊಡಿಸ್ಬಿಡ್ರು. ಏನೋ ಮಾಡ್ತವನೆ, ಏನು ಆ ಲೆವೆಲ್ ಕೆಲ್ಸದಲ್ಲಿ ಬ್ಯುಸಿ ಆಗೋನೇನು. ಹೆಂಗೋ ಇಳಿಯೋದು? ಏನು ಹಿಂಗಿಂದ ಹೋಗೋಣ? ಹಾಂ ಸರಿ. ಸಗದಾಗಿ ಇಳ್ದ ಮಗ. ಅಯ್ಯ ನಾನು ಜಾರ್ತೀನೋ, ನಾನು ಇರೋ ಬಾರಕ್ಕೆ ನನ್ಗೆ ನಿಂತ್ಕೊಳಕ್ಕೂ ಐತಲ್ಲ. ನಾನು ಬಂದಲ್ಲ ಹಂಗೆ ಬಂದ್ಬಿಡು. ಅಯ್ಯ 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 ಅಯ್ಯೋ ಅಯ್ಯೋ ಜಾರ್ದೆ 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 ಬೇಡ 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 ಬೇಡ.
ಕೆರೆ ಕಡೆ ಹೋಗೋದು ಅಂದ್ರೆ ಇದೇನಾ? ಏನು ಅದು? ಏನೋ ಇದು? ಅಯ್ಯ, very 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 satisfied after coming here. Very. ನಾನು ಯಾಕೆ ಚೈಲ್ಡ್ ಥರ ಮಾತಾಡ್ತಿದ್ದೀನಿ? ಅಟ್ಲೀಸ್ಟ್ ಒಳ್ಳೇದು, ಎಷ್ಟು ದಿನ ಆದಮೇಲೆ ಚೈಲ್ಡ್ ಆದರೂ ಅದೇ. ಹಿಯೋ 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 ಹಿಯೋ. ಹೆಲ್ಮೆಟ್ ಎಲ್ಲಾದರೂ ಇಡಬೇಕು ನಾವು. ಇಲ್ಲ ಇಲ್ಲ ಇಲ್ಲ, ಬೀಳಲ್ಲ ಬೀಳಲ್ಲ. ಹೆಲ್ಮೆಟ್ ಇಲ್ಲಿ ಇರುವೆಗಳು ಹುಳಗಳು ಏನೂ ಇಲ್ಲ. ಇಡುವ ಒಂದು ಫೋಟೋ ತೆಗಿಬೇನಕ್ಕ. ಇಲ್ಲಿ ರಿಫ್ಲೆಕ್ಷನ್ ಜೊತೆಗೆ ಬರ್ಬೇಕು. ನಾನು ಇಲ್ಲಿ ನಿಂತ್ಕೊತೀನಿ, ಈ ರಿಫ್ಲೆಕ್ಷನ್ ಜೊತೆಯಲ್ಲಿ ಇಲ್ಲಿಂದ ತೆಗಿ, ಈ ರಿಫ್ಲೆಕ್ಷನ್ ಬರಬೇಕು. ಹಾಂ, ಏನು ಗ್ರಾನೈಟು? ಕಲ್ಗಳು ಸಿಗ್ತವೆ ಇಲ್ಲಿ, ಬಾ. ಈ ಕಲ್ಲು ಇಟ್ಕೊಳ್ವೆ ನೀನು ಅಜ್ಜಿ, ಇಡು ಅಲ್ಲಿ ಒಂದು ನಿಮಿಷ. ಇದು ಎತ್ಕೊ, ಅದು ಬೇಡ, ಅದು ದೊಡ್ಡದಾಗೋಯ್ತು ಒಂದ್ಸಲ. ಅದು ದೊಡ್ಡದಾಗೋಯ್ತು ಒಂದ್ಸಲ. ಇದಾ? ಹಾಂ. ನನಗೆ ಹಿಂಗೆ ಬೆಟ್ಟ ತಗೊಂಡ ಈ ಥರದ್ದು ಇಷ್ಟುದ್ದ ಬೇಕು. ಕಾತರದ ಹುಡ್ಕನ. ಸರಿ, ಸ್ಟಾರ್ಟೆಡ್. ಇಲ್ಲಿಂದ ಹೊರಡ್ತಿದ್ದೀವಿ ಬೆಟ್ಟಕ್ಕೆ. ಸುಸ್ತಾಗೋಯ್ತು ನನಗೆ. ನಾನು ಇಲ್ಲೇ ಸುಸ್ತಾಗೋದು. ನಾ ಬೆಟ್ಟ ಹಿಂಗೆ ಎತ್ತುತ್ತೀನಿ ನಾನು. ಇಲ್ಲೇ ಉಸಿರು ಎಳೀತಿದ್ದೀನಿ ನಾನು. ಕಾಲು ಹೊಡ್ಕೊಂಡೆ ಕಾಲು ಹೊಡ್ಕೊಂಡೆ ಕಾಲು ಹೊಡ್ಕೊಂಡೆ. ನೀನೇ ಎತ್ಕೊಂಬರೋಣ ಅದನ್ನ. ನನಗೆ ಮಾತ್ರ ಕೊಡ್ಬೇಡ ಭಾರ ಹಿಡ್ಕೊಳಕ್ಕೆ. ನೋಡ್ಕೊ, ಇರೋ 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 ಒಂದು ನಿಮಿಷ. ಇದು ಹಾಕೊಳಕ್ ಬಿಡು. ನಡಿ, ಹೆಂಗಿದ್ರು ಅಲ್ಲಿ ತೆಗಿಬೇಕು ನೀನು. ಓಡಿ ನಜಿ, ಎಗ್ರಿಸಕ್ಕಾಗಲ್ಲದ. ನಾನು ದಬಾಕೊಂಡ್ಬಿಡ್ತೀನಿ ಅಲ್ಲೇನಾರು ಎಗ್ರಿಸಕ್ಕೆ ಹೋದ್ರೆ. ಕೋಲ್ಡ್ ಆಗೋಗೋಯ್ತು, ಮೂಗಿಂದ ಸುರಿತೈತು. ನೋಡು ಅಂಗಡಿನ ಅಂತ. ಓಯ್ ಅಂಗಡಿನ ಕೇಳೋ. ವಾಟರ್ ಬಾಟ್ಲು ತಗೋ ಮತ್ತೆ ತಿನ್ನಕ್ಕೆ ತಗೋ. ಬಾಟ್ಲಿನ ಇದು ಕಣೋ, ಇದನ್ನ ಹಾಕೊಂಡು ನಾನು ಜೋಬಲ್ಲಿ ಹಾಕೊಂತೀನಿ. ಜಾರ್ತಿದೆ ನಮ್ಗೆ ಬರ್ದು. ಮಚ್ಚಿ ಯಾವುದೋ ವಾಚ್ ಐತೆ ನೋಡು, ಫ್ರೀಯಾಗಿ ಬಿದ್ದೈತೆ, ಎತ್ಕೋ. ಅಲ್ಲಿ ವಾಚು ತುಂಬ ಕಾಸ್ಟ್ಲಿ ವಾಚ್. ಯಾರಿಗಾದ್ರು ಜೀವನ ಅಂತಾರೋ. ಅದು ಮಡ್ಗಾಲ್ಡು ಒಂದು ನಟ್ಟು ಆರ್ಬಿಟ್ಟೈತೆ. ಯಪ್, ಏನು ಕಂಫರ್ಟಬಲ್ ಆಗೋಯ್ತು ನೋಡು. ಅದ್ರ ಸಸ್ಪೆನ್ಷನ್ ಸಖತ್ತಾಗಿರ್ತದೆ ಅಂತ. ನಮ್ದಾದ್ರೆ ಒಂದೊಂದು ಬಂಪೂ ಫೀಲ್ ಆಯ್ತೈತೆ ನಮಗೆ.
ಹಾಂ, ಅದು ನಿನ್ನೆ ನಾನು ಗಮನಿಸಿದ್ದು. ನಿನ್ನೆ ಪೆಟ್ರೋಲ್ ಹಾಕಿಸ್ದಾಗ ನೋಡಿದೆ ನಟ್ಟೆ ಇಲ್ಲ ಅದರಲ್ಲಿ. ಹ್ಞೂ, ಇನ್ನು ಎಷ್ಟು ಕಿಲೋಮೀಟ್ರ್ ನಾವು ಮೇಲೆ ಹತ್ಬೇಕು? ರೋಡ ವೆಲ್ಕಮ್, ಕೀಪ್ ಲೆಫ್ಟ್. ಹೌದು, ಹಿಂಗಾಗ್ತದೆ ನಮ್ಮ ಗಾಡಿ. ನನಗೆ ಧೂಳು ಮುಕ್ಕು ಕಾರ್ತದೆ. ಗ್ರೇಟ್. ಹಂಗಂದ್ರೆ ನೀನು ಅಲ್ಲಿ 100, ಅಲ್ಲಿ 100? ಓಹೋ, ಹಾಂ ಹಾಂ. ಅಲ್ಲಿ 110. ಲೋ, ಇದತ್ರ ನೀಸ್ಕೊಳ್ಳೋಣ ಬಾ. 110 ಪಪ್ಪ ಅವ್ನು ಬರ್ತಡೇ ದಿನ ಅವ್ನ ಕೈಲಿ ದುಡ್ಡು ಇಸ್ಕೊಳ್ಳೋಣ. 160. ಹ್ಞೂ, ಆಮೇಲೆ ಅಲ್ಲ 50, ಇಲ್ಲ 50. ಹಾಂ 210. ಹಾಂ 210 ಆದಮೇಲೆ ಮತ್ತೆ ಇನ್ನೆಲ್ಲ ಖರ್ಚು ಮಾಡಿದ್ವಿ ಅಷ್ಟೇ ಅಲ್ಲ. ಅಷ್ಟೇ 90 ರೂಪಾಯಿ ಉಳಿಸಿದ್ಯಾ. ನೈಸ್ ನೈಸ್ ನೈಸ್. ಇಡೀ ಜರ್ನಿ ಅಂತೂ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಬ್ಯಾಟ್ರಿಲಿ ಚಾರ್ಜ್ ಇಲ್ಲ. ಮೇಲೆ ಹೋದ್ಮೇಲೆ ನೋಡೋಣ. ಆಫ್ ಮಾಡ್ಬೇಕಾ? ಯಪ್, ಸ್ಟಾರ್ಟೆಡ್ ರೆಕಾರ್ಡಿಂಗ್. ಬರೋದು ಬಂದ್ವಿ. ಇದಿನ್ನೂ 11 ಗಂಟೆಗೆ ಓಪನಿಂಗು. ಅಲ್ಲಿವರೆಗೂ ಕೂತ್ಕೊಬೇಕು ಅಂತ ಹೇಳಿದ್ದಾರೆ. ಐ ಹ್ಯಾವ್ ನೋ ಐಡಿಯಾ. ಕಾಯ್ಕೊಂಡು ಕೂತ್ಕೊಳ್ಳೋಷ್ಟಂತೂ ಆಗಲ್ಲ. ಇನ್ನೂ ಎಷ್ಟೊಂದು ಜಾಗಗಳು ಹೋಗ್ಬೇಕು. ಆ್ಯಂಡ್ ಬೆನಕ ಸೈಡ್ ಒಂದು ಜಾಗ ಅಲ್ಲ, ಹೋಗ್ಬೇಕಿರೋದು 2 ಜಾಗ. ಹಾಂ, ಒಂದು ಜಾಗ, ಇನ್ನೊಂದು ಬೆಟ್ಟ, ಮತ್ತು 2-3 ದಿನ ಟ್ರಿಪ್ಗೆ ಹೋಗ್ಬೇಕಾ ನಂಗೆ ಆಡ್ತಿದ್ಯಾ. ಓಯ್, ನಾನು ಹೋಗ್ತೀನಿ ನೆಕ್ಸ್ಟ್ ತಿಂಗಳು ಪಕ್ಕ ಉಡುಪಿಗೆ. ಅದು ನಮ್ಮ ಅಂಕಲ್ನ ಕೇಳಬೇಕು, ಹೋಯ್ತಾ ದಾರಿಗಳಲ್ಲಿ ಏನೇನು ಸಿಗ್ತಾ ಹೋಗುತ್ತೆ ಅಂತ. ಅಟ್ಲೀಸ್ಟ್ ಮಿನಿಮಮ್ 5000 ಫಾರ್ ಪೆಟ್ರೋಲ್, ಅಲ್ಲ 4000 ಫಾರ್ ಪೆಟ್ರೋಲ್. ಸ್ಟೇಯಿಂಗು 3000 ಆಗ್ಬೋದು. 7 to 8K ನೋಡೋಣ. ನಾನು ಓವರಾಗಿ ಏನಪ್ಪ 2000ದಲ್ಲಿ ಆರಾಮ್, 2000 ಅಂತೀನಿ, 2000 ಆಗಲ್ಲ, 2500 3000ದಲ್ಲಿ ಆರಾಮಾಗಿ ಹೋಗ್ಬೋದು. ಬಟ್ ಇನ್ನೊಂದು 1000 ಏನಕ್ಕೆ ಅಂದರೆ, ಏನಾದ್ರು ಎಕ್ಸ್ಟ್ರಾ ಸುತ್ತೀನಿ ಅಂದರೆ ಅದೇ ಎಕ್ಸ್ಟ್ರಾ ಕಿಲೋಮೀಟರ್ಸ್ ಆಗೋಯ್ತದೆ. ಕರೆಕ್ಟಾ? ಯಪ್, ಚಲೋ ಬೇಟ. ಅದು ಬಿಡು, ಯಾರು ತಿನ್ಕೊಳ್ಳಿ. ಪ್ಯಾಕೆಟ್ ತಗೊಳ, ಈಗ ಬಂದ್ಬಿಟ್ಟು ಎಲ್ಲ ಇಲ್ಲಿ ಗಲೀಜ್ ಮಾಡಿ. ಸರಿ, ಇನ್ನೊಂದು ಚೂರು ಐತೆ, ಬ್ಯಾಕ್ ಸೈಡಲ್ಲಿ ಹಾಕ್ತೀನಿ ಬಾ. ನಿಮ್ಮ ಬಾಟ್ಲು ಎದ್ದೋಳು, ಬ್ಯಾಕ್ ಸೈಡ್ಗೆ ಹಾಕ್ಬಿಟ್ಟು ಹಿಡ್ಕೊತೀನಿ. ಹಿಡ್ಕೊಳ್ಳೋ. ಅಯ್ಯೋ ನೀನು ಅಜ್ಜಿ. ಹಾಂ, ಕರೆಕ್ಟ್. ಕಲ್ಲು ಎಲ್ಲ ಇಟ್ಕೊಂಡ್ಬಿಟ್ಟವನಲ್ಲ. ಅಯ್ಯ, ತೆಗಿತಿರ್ಬೇಕು. ಇಲ್ಲ ಎದ್ದೋಳಿದ್ರು. ಇಲ್ಲ ಕಣ, ಇಲ್ಲಿ ಗೇಟ್ ಓಪನ್ ಫಸ್ಟು. ಪಕ್ಕ ತೆಗಿತಿಲ್ವಾ? ಬೀಳು. ಮಚ್ಚಿ ಕೋತಿ. ಹೆಲೋ ಕೋತಿ. ಕ್ಯಾಮ್ರಾ ಕಿತ್ಕೊಂಡೋಗ್ಬೇಕಣ. ಸೀನೇ ಇಲ್ಲ. ಬಂದಿದ್ದಿದ್ರೆ ಒಂದು ಆಗ್ತಿದೆ. ಕ್ಯಾಮ್ರಾ ಕಿತ್ಕೊಳ್ಳೋಕೆನ ಬಂದಿದ್ರೆ ಹಿಂಗೆ ಬಾಟ್ಲ ಕೊಟ್ಬಿಟ್ಟು ಓಡ್ಬಿಡ್ತಿದ್ದೆ. ಎಲ್ಲ ಬಾದಾಮಿ ನದಿ. ಹಾಂ, ಒಬ್ರು ಅಜ್ಜಿದು ಕೂತಿ ಫೋನ್ ಕಿತ್ಕೊಂಡೋಗ್ಬಿಡ್ತು. ಫೋನೇ ಕಿತ್ಕೊಂಡೋಗ್ಬಿಡ್ತಾ? ಕೊನೆಗೆ ಅದು ಬೆಟ್ಟದ ಮೇಲಿಂದ ದಬಾಕ್ಸ್ತು. ಓ, ಚಿಂದಿ ಚಿತ್ರಾನ್ನ ಹಂಗಂದ್ರೆ. ಇದಕ್ಕೆ ಮೇಲೆ ಅಷ್ಟೇ ಚಿಂದಿ ಚಿತ್ರಾನ್ನ ಹಂಗಂದ್ರೆ ಅದು ಇನ್ನೂ ಕುಡ್ದೋಗೈತೆ. ಐಫೋನ್ ಕ್ವಾಲಿಟಿ ಚೆನ್ನಾಗೈತೆ. ಐಫೋನ್ ಸಿಗ್ತಾ? ವಾ, ಕಿಡ್ನಿ ಬೈಕ್ ಬಂದ್ಬಿಟ್ಟಿರ್ಬೇಕು ಆ ಅಮ್ಮಂಗೆ. ಕಿಡ್ನಿ ಏನು ಬರಲಿಲ್ಲ, ಅದನ್ನು ಚಾಕ್ಲೇಟ್ ಇಸಿತ್ತದೆ ಆಂಟಿ. ಚಾಕ್ಲೇಟ್ನ ಬೇರೆ ಕೋತಿ ಬಂದು ಚಾಕ್ಲೇಟ್ ಎತ್ಕೊಂಡೋಗುತ್ತೆ. ಫೋನ್ ಬಿಡಲೇ ಇಲ್ಲ, ಕವರ್ನೆಲ್ಲ ಕಿತ್ತೆಸಿತು. ಫೋನ್ನ ಅಲ್ಲಲ್ಲೇ ಹಾಕಿ ಅಗ್ದಿ ತೂತ್ ಮಾಡ್ಬಿಟ್ಟಿತ್ತು. ಹಂಗೆ ನಿಂಗೆ ಎತ್ಕೊಂಡೋಗ್ಬಿಟ್ಟು ಒಂದ್ಸತಿ. ಅಟ್ಲೀಸ್ಟ್ ಇದು ಡ್ಯೂರಬಲ್ ಆಗಿದೆ. ಲೆನ್ಸ್ ಹೊಡೆದೋಗ್ಬೋದು ಮ್ಯಾಕ್ಸಿಮಮ್. ಕಾಣಿಸ್ತದೆ ನೀವು ಬಿಡ್ಸಿರೋದು.
ಹಾಂ ಇಲ್ಲ ಸತಿ ಬೀಳ್ಸಿದ್ಯಾ ಇದನ್ನಾಗ್ಲೇ? ಏಯ್ ಒಂದ್ಸತಿ ಗಾಡಿ ಆಕ್ಸಿಡೆಂಟಲ್ಲಿ ಅಷ್ಟೇ ಹೊಡೆದು ಬಿದ್ದಿರೋದು, ಇದು ರೋಡಲ್ಲಿ ಉಜ್ಜೈತೆ, ಅದೇ ಮೇಲ್ಗಡೆ ಮಾರ್ಕಿರೋದು. ಇದು ಬಿಟ್ಟು ಬೇರೆ ಕಡೆ ಬೀಳ್ಸೇ ಇಲ್ಲ. ಬೇರೆ ಎಲ್ಲೂ ಬೀಳ್ಸೇ ಇಲ್ಲಪ್ಪ, ಎಷ್ಟು ಗಟ್ಟಿಗೆ ಹಿಡ್ಕೊಂಡಿರ್ತೀವಿ ಗೊತ್ತಾ. ಏನೋ ಕೈಯಲ್ಲಿ ಒಂದು ಮಗು ಹಿಡ್ದಿರ್ಬೇಕು, ಅಷ್ಟು ಗಟ್ಟಿಯಾಗಿ ಹಿಡ್ದಿರ್ತೀವಿ ನಮ್ಮ ಗೋಪುರನ ನಾವು. ಓಪನ್ ಮಾಡ್ತೀರಾ? ಓ ನೈಸ್. ಹೋಗೋ ಟೈಮಲ್ಲ ಹಬ್ಬ ಬಂದ್ಬಿಟ್ಟು ತೆಗಿತೀನಿ ಅಂತ ಹೇಳಿದ್ನಲ್ಲ. ಅಯ್ಯೋ ಬಳಿ ಮಕ್ಕ ಅಂತ ಇಲ್ಲಿ ತನಕ ಬಂದಿದ್ದೀನಿ, ಕರ್ಕೊಂಡ್ಬಂದ್ರು ವಾಪಸ್ ರೆಡಿ. ಇಲ್ಲಿ ತನಕ ಸರಿ ಹಿಡ್ಕೊ ಇದನ್ನ ಅಟ್ಲೀಸ್ಟ್. ಇದು ಮೌಂಟ್ ಹಾಕೊಂತೀನಿ, ಹಿಡ್ಕೊಳೋ. ಎಲ್ಲಿಗೆ ಅಂದರೆ ಇದನ್ನ ಮೌಂಟ್ ಫಿಕ್ಸ್ ಮಾಡ್ಕೊಂತೀನಿ, ಕೈಯಲ್ಲಿ ಹಿಂಗೆ ಹಿಡ್ಕೊಳಕ್ಕಾಗಲ್ಲ. ನಡಿಯಾ. ಹಂಗಂದ್ರೆ ಇದೇ ಲಾಸ್ಟ್, ಚಿಂತಾಮಣಿ ಇಲ್ಲ. ಹಾಂ ಏನಾಯ್ತು ಡಿಪ್ರೆಸಿವ್ ಬಾಯ್? ಏನಾಯ್ತು? ಯೋಚನೆ ಮಾಡ್ಕೊಂಡು ನೋಡ್ಕೊಂಡ್ಬಿಟ್ರೆ ಶೂ. ಅದಕ್ಕೆ ನಾವು ಕಲ್ಲತ್ರ ಬಿಟ್ಟಿದ್ದೀವಪ್ಪ, ಅದಕ್ಕೆ ನಾನು ಅಲ್ಲಿ ಬಿಡ್ಲಿಲ್ಲ. ಕ್ಯಾಮ್ರಾಸ್ ಎಲ್ಲ ಇದೆಯಾ? ಕ್ಯಾಮ್ರಾಸ್ ಎಲ್ಲ ಇದೆಯಾ? ನೋಡೋಣ ಬಾ. ಏನೋ ಇದು ಧೂಳು, ಏನೋ ಇದು ಧೂಳು. ಕತ್ಲೆ ಏನು ಕಾಣಿಸ್ತಾನೂ ಇಲ್ಲ ನನ್ನ ಕ್ಯಾಮ್ರಾಗೆ. ಅದನ್ನೇ ಇಲ್ಲ ಇಲ್ಲ, ಕ್ಯಾಮ್ರಾ ಕಾಣಿಸ್ತೈತೆ, ನನ್ನ ಕಣ್ಣಿಗೆ, ನಮ್ಮ ಕಣ್ಣಿಗಿಂತ ಜಾಸ್ತಿ ಕ್ಯಾಮ್ರಾ ಕಾಣಿಸ್ತೈತೆ. ಏನು ತಿಂದ್ರಿ ನಾವು? ಒಂದು ಕಾರ್ನರಲ್ಲಿ ನಿಂತ್ಕೊಬೇಕು. Levels of carving done here. ಫುಲ್ಲು ಕೆರದಿ ಕಲ್ಲುಗಳು ಹಾಕಿ ಸಿಮೆಂಟ್ ಹಾಕಿ ಸಗದ ಮಾಡಿದ್ದಾರೆ. ಮಾತ್ರ ಇರೋ ನಾನು ಬಂದೆ ಇರೋ. ಲೈಟ್ ಹಾಕೋ ಅಲ್ಲಿ, ನನಗೇನು ಕಾಣಿಸಲ್ಲ, ಕ್ಯಾಮ್ರಾಗೂ ಏನೂ ಕಾಣಿಸಲ್ಲ. ಅದಕ್ಕೆ ನಾನು ಲೈಟ್ ಹಾಕೊಂಡಿದ್ದು. ಸ್ಟೋನ್ ಕಾರ್ವಿಂಗ್ಸ್ ಯಾವ ಶತಮಾನದಲ್ಲಾಗಿರೋದು, ಯಾರು ಮಾಡಿರೋದು, ಯಾವ ಟೆಕ್ನಿಕ್ಕು ಅಂತ ಹೇಳಿ ಇದು ಮಷೀನ್ರಿ ಮಾಡಿರೋದು. ಇಲ್ಲಿ ಬಂದ್ಬಿಟ್ಟಿದೆ ಸೊಳ್ಳೆ ಬಗ್ಗೆ ನೋಡಿ ಹೋಗ್ಬಿಟ್ಟು ಬಿದ್ಕೊಂತಿದ್ದಲ್ಲ. ಒಂದು ಸೆಲ್ಫಿ ತಗೊಳ್ಳೋಣ, ಬಾಟ್ಲು ತಗೋ, ನೀನು ತೆಗಿ. ನನ್ನ ಕೈ ತೆಗಿ, ನನ್ನ ಟ್ರೈಸಿಪ್ಸ್ ನಾವು ಕೈಗೆ. ಟ್ರೈಸೆಪ್ಸ್ ಮಗುಂದು ಕೂದಲೇನೋ ಹಿಂಗಾಗ್ಬಿಟ್ಟೈತೆ. ನಾನು ಕ್ಯಾಮ್ರಾ ಮುಚ್ತಿದ್ಯಾ? ನಾನು ದೇವ್ ಥರ ಕಾಣಿಸ್ತಾ ಇದ್ದೀನಿ. ನಾವೇನು ಚೆನ್ನಾಗಿದ್ದೀವ ನೋಡಿ. ಬಾ ಮುಂದಕ್ಕೆ ಬಾ ಅಲ್ವೇನಾ? ಸುಮ್ಮನೆ 2 ನಿಮಿಷ ಇದು ಕಾದಿದ್ದಿದ್ರೆ ಅವರು ನೋಡ್ಕೊಂಡು ಹೋಗ್ಬೋದಿತ್ತು. ಇಡೀ ಫ್ಯಾಮಿಲಿ ಜೊತೆ ಬಂದು ಹಂಗೆ ಹೋದ್ರು ಪಾಪ. ಪೂಜಾರಿ ಜೊತೆ ಹಾಂ ನಡ್ಕೊಂಬರ್ಬೇಕು. ನಾನು ಸುಮ್ಮನೆ ಅಲ್ಲಿಂದ ನಡ್ಕೊಂಬರ್ತೀನಿ. ಅಂಕಲ್ ನಾನು ಬರ್ತೀನಿ, ಅಲ್ಲಿಗೆ ದೇವಸ್ಥಾನಕ್ಕೆ ಬರ್ತೀನಿ. ಬಟ್ ಯಾರೋ ಪೊಲೀಸವನು ಹಿಡ್ದಿದ್ದಿದ್ರೆ ಪೂಜಾರಿಗೆ ಗೊತ್ತಿರೋನು ಅಂತ ಹೇಳ್ತಿದ್ದ. ಪೊಲೀಸ್ನೂ ನೀನು ಹಿಡಿದಿದ್ದೆ ಇಲ್ಲಿಂದ ಬೆಟ್ಟದ ಮೇಲೆ ಇಲ್ಲೇನು ಪೊಲೀಸ್ ಯಾರು ಗೊತ್ತಪ್ಪ, ಇದ್ರೆ ಏನು ಮಾಡ್ತೀವಿ ಅಂತ ಹುಡುಕ್ಬಿಡ. ನಾನು ಹೇಳಿದ್ದು ಏನಿನ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ್ಬೇಕಾಗ್ತದೆ. ನೋಡು ಕೋತಿ ಹೆಂಗೆ ಕೂತೈತೆ.
ಕೂತಿ ನೋಡು ಹೆಂಗೆ ಕೂತೈತೆ ಆರಾಮ್ ಲೈಫು ಅದ್ರದ್ದು ತಿನ್ನೋಕೆ ಅವಾಗ ಏನಾದ್ರು ಮರದಲ್ಲಿ ಕಿತ್ಕೊಂಡು ತಿನ್ನು ಇಲ್ಲ ಯಾರು ಮನುಷ್ಯರು ಕೊಡ್ತಾರೆ ಅದ್ರ ಕಷ್ಟ ಅದೇನು ಬಂದು ಹೇಳ್ಕೊಂಡಿದ್ದ ನನಗೆ ಕಷ್ಟ ಅದು ಕಷ್ಟ ನಾನಪ್ಪ ಅದಕ್ಕೆ ಕಲ್ಲು ಹಾಂ ಚುಚ್ಚಿದು ಅಣ್ಣ ಹಾಂ ಸರಿ ಆ ಕಾಲು ಚುಚ್ಚಿತು %77 ಐತೆ. ಅಲ್ಲಿ ಹೋಗಿ ಅವ್ನ ಬರ್ತ್ಡೇಗೆ ಪಾರ್ಟಿ ಮಾಡಿ ಹೋಗೋವರೆಗೂ ಆಯ್ತದೋ ಇಲ್ವೋ ಅಂತ ನೋಡಬೇಕು. ಆಗುತ್ತೆ ಖಂಡಿತ ಆಗುತ್ತೆ. ನೋಡೋಣ ರೆಡಿ ಲೇ ಬಾರಲೇ ಅಯ್ಯ ಬಾ ಇದು ಹಿಡ್ಕೊಂಬರ್ತೀನಿ ಅಂತ ನೀನು ತಾನು ಹೇಳಿದ್ದು. ಯಪ್ ಬ್ರದರ್ ದರ್ಶನ ಆಯಿತು ದೇವ್ರದ್ದು. ಹಾಂ ನಾನು ನಾರ್ಮಲಾಗಿ ಮಾತಾಡೋಕ್ಕಾಗಲ್ಲ, ಕ್ಯಾಮ್ರಾ ಜೊತೆ ಮಾತಾಡ್ತಿದ್ದೀನಿ ಅಂದರೆ ಯಾವುದು ರಿವ್ಯೂವರ್ ಥರ ಮಾತಾಡ್ಕೊಂಡಿರ್ತೀನಿ. ನನಗೆ ಅರ್ಥ ಆಗಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅಂತ. ಅಲ್ಲ ಅದು ಕಿತ್ತೋಗಿರೋ ರಿವ್ಯೂವರ್ ಥರ, ಚೆನ್ನಾಗಿರೋ ರಿವ್ಯೂವರು ಅಲ್ಲ. ದರ್ಶನ ಏನೋ ಮುಗೀತು, ಹೊರಡ್ತಾ ಇದ್ದೀವಿ. ಹೇಳೋ ಬನ್ನಕ್ಕೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಒಳಗಡೆ ದೇವಸ್ಥಾನ ನೋಡೋಕೆ ಚೆನ್ನಾಗೈತೆ. ಟ್ರೆಕ್ಕಿಂಗ್ ಅಂತ ಬರೋಕ್ಕೆ ಹೋಗ್ಬಿಟ್ಟು ಟ್ರೆಕ್ಕಿಂಗ್ ಏನೂ ಇಲ್ಲ. ಹಾಂ ಇಲ್ಲಿ ಹತ್ತೋಕ್ಕೆ ಇಳಿಯೋಕ್ಕೆ ಏನೂ ಇಲ್ಲ ಗಂಟ. ಅದು ಬಿಟ್ಟರೆ ಯಾವ ಮರ? ಹಾಂ ಹಾಂ ಮರ ಒಂದಾನೊಂದು ಕಾಲದಲ್ಲಿ ಹಾಂ ಇಲ್ಲಿ ಗಣೇಶ ಹೊಡೆದಿದಂತೆ. ಹಾಂ ಮುಂದೆ ಅದು ಮುಂದೆ ಕತೆ ಅಲ್ಪ ಹೇಳ್ತೀನಿ. ಹಾಂ ಗಣೇಶ ಹೊಡೆದಿದ್ದು ಅಂದರೆ ಇಲ್ಲೇ ಗಣೇಶ ಕೂತ್ಕೊಂಡು ತಪಸ್ಸು ಕೂತ್ಕೊಂಡಿತ್ತಂತೆ. ಓಹೋ ಹೋ 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 ಕೈಲಾಸ. ಅಲ್ಲ ಮರ ಬಿದ್ದೋಯ್ತು. ಗಣೇಶನ ಶಿವನ? ಯಾಕಂದ್ರೆ ದೇವಸ್ಥಾನ ಶಿವಂದು. ಶಿವನ್ ನೋಡಕ್ಕೆ ಗಣೇಶ ವಿಸಿಟ್ ಮಾಡಿದ್ದ. ಓ ವಿಸಿಟ್ ಮಾಡಕ್ ಅಲ್ಲಲ್ಲ, ಶಿವ ಅಲ್ಲೂ ಕಲ್ ಮೇಲ್ಗಡೆ ಕೂತಿದ್ದ, ಗಣೇಶ ಇಲ್ಲಿ ಕೂತಿದ್ದ. ಅದು ಬೆಟ್ಟ ಹತ್ಬೇಕಾದ್ರೆ ಗಣೇಶ ಜಾರ್ಬಿಟ್ಟು ಏನ್ ಮರದ ಮೇಲೆ ಹಿಂಗ್ ಬಿದ್ನಲ್ಲ, ಮರ ಮುತ್ತಾಯ್ತು. Yes. He want more facts from Benaka Prajwal. He will be 24/7 online. Online? Online. PUBG li. मेरा कड़ा. Free ಇಲ್ಲ, 500 ರೂಪಾಯಿ ಅವರ್ಗೆ. I will be online 24/7 in hub. ಲೈವ್ ಶೋ ನಡೆಸ್ತಾ ಇರ್ತೇನೆ ಹಬ್ಬಲ್ಲಿ. ಲೋಹಿತ್ಗೆ ಪಾಪ ಅದೇನು ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಒಂದು ಲೋಹಿತ್ ವಿಡಿಯೋ ನೋಡ್ತಿದ್ರೆ ಅದನ್ನ ವೆಬ್ಸೈಟ್ ಅಂತ ಅರ್ಥ ಮಾಡ್ಕೊ. ಹಾಂ ನೀನು ಅವನು ಬೇರೆ ಹೇಳ್ತಿದ್ದೆ. ನನ್ನ ಮಗ ನೋಡ್ದನು, ಅವ್ನ ಬರ್ತಡೆಗೆ ನಾವು ಬರ್ತಾ ಇರೋದು, ನಾವೇನೇನು ಮಾಡ್ಕೊಂಬಂದ್ವಿ ಅಂತ ನೋಡಲ್ವಾ. ಲೇ ಲೋತಾ, ನಿನ್ನ ಬರ್ತಡೆಗೆ ನಿನ್ನ ಬಗ್ಗೆ ಏನೋ ಅವ್ನ ಬಗ್ಗೆ ಏನಾದ್ರು ಹೇಳೋ, ಅವನ ಬಗ್ಗೆ ಹೇಳೋ. ಅವ್ನ ಬರ್ತಡೇ ಇವತ್ತು, ಹೇಳೋ ಅವನಿಗೋಸ್ಕರ ಏನಾದ್ರು. ಹುಟ್ಟುದ ಹಬ್ಬದ ಶುಭಾಶಯಗಳು. ಸ್ವಲ್ಪ ಕಾಂಪ್ಲೇನ್ ಕೊಡಿವಿ, ಸ್ವಲ್ಪ ಬೋರ್ಮಿಟ ಕೊಡಿ, ಸ್ವಲ್ಪ ಜಾಸ್ತಿ ಶೇವ್ ಮಾಡ್ಕೋ, ಕೂದಲು ಲೇ ಇದ್ರೆ ತಾನೇ ಶೇವ್ ಮಾಡ್ಕೊಳಕ. ಅವನು ಈರುಳ್ಳಿ ತಿನ್ನು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನು, ಅವಾಗ ಕೂದಲು ಬೆಳೀತದೆ ಮುಖದ ಮೇಲೆ ಬೇರೆ ಕಡೆ. ನೀನು ಅವ್ನಿಗೆ ಅಡ್ವೈಸ್ ಕೊಡೋದು ಬಿಡು, ಅವನ ಬಗ್ಗೆ ಹೇಳು. ಅವನ ಜೊತೆ ಇವಾಗ ನಾವು 10 ವರ್ಷ ಇದ್ವಿ. ಹಾಂ 10 ವರ್ಷ ಆಗ್ಬರ್ತಿದೆ. ಹೂನಲ್ಲಿ 10 ವರ್ಷ ಆಗೋಯ್ತೇನೋ. ನಿನ್ನ ಅಜ್ಜಿ ನಾವು 8th ಸಿಕ್ಕಿದ್ದು. ಅವಾಗಲೇ ನಾನು ಹಾಳಾಗೋದು ಸ್ಟಾರ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ಓದ್ತಿದ್ದೆ ನಾನು ಮುಂಚೆ. ನಮ್ಮ ಜೊತೆ ಸೇರ್ಕೊಂಡು ನಮ್ಮ ಥರ ಆಗೋದ. ಅದಿರಲಿ, ಇವಾಗ ಹೇಳೋ ಅವನ ಬಗ್ಗೆ. ಯಾರು ಬರಲಿ ಹೇಳೋಯ್ತು ಬಗ್ಗೆ. ನಾನು ತುಂಬ ಒಳ್ಳೆ ಹುಡುಗ. ಏನು ಅಂದರೆ ಅಮಾಯಕ. ಅಪ್ಪ ನೀನು ಜನರಿಗೆ ಅವನ ಬಗ್ಗೆ ಹೇಳ್ಬೇಕು ಅಂತ ಹೇಳ್ತಲ್ಲ, ನೀನು ಅವನಿಗೆ ಏನೋ ತಿಳಿಸ್ಬೇಕು ನಿನ್ನಿಂದ, ಅದನ್ನ ಹೇಳು ಅಂತಿರೋದು. ಈಗ ಏನಾದ್ರು ಒಳ್ಳೆ ವಿಶಸ್ ಮಾಡಬೇಕಾ, ಇಲ್ಲಾಂದರೆ ಜೀವನದಲ್ಲಿ ಖುಷಿಯಾಗಿರೋ ಆ ಥರ ಏನಾದ್ರು ಹೇಳ್ಬೇಕಾ, ಆ ಥರ ಹೇಳು ಅಂತಿರೋದು. ತಲೆನೇ ಕೆಡ್ಸ್ಕೊಂಬೇಡ, ನಾನು ಒಂದೇ ನಿಂಗೆ ಹೇಳೋದು, ಹೋಯ್ತಾ ನಿಂಗೆ ಮುಂದೆ ನಾನು ಸಹಾಯ ಮಾಡಕ್ಕೆ ಬರ್ತೀನಿ.
ನಿಂಗೆ ನಗದ್ ನೋಡ್ಬಿಟ್ರೆ ಯಾವನಾದ್ರು ಎದ್ರಕೊಂಡು ನೋಡೋಗ್ಬಿಡ್ತಾನೆ ಕಣೋ. ರಾತ್ರಿ ಹೊತ್ತು ನಗ್ಗಿದ್ಬಿಟ್ಟು ಆಮೇಲೆ ಮನೆ ಹತ್ರ ಪಕ್ಕದ ಮನೆಯವರೆಲ್ಲ ಎದ್ರಕೊಂಡು ನೋಡೋಗ್ಬಿಡ್ತಾರೆ. ಎಲ್ಲ ಇದು ನೋಡ್ತಾನಲ್ಲ ಅವಾಗ ಮಜಾ. ಆಮೇಲೆ ಮತ್ತೊಂದು ಹೇಳಕ್ ಬರೋದು ಜಾಸ್ತಿ ಹೇಳಕ್ ಬರಲ್ಲ. ಆಮೇಲೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾನೆ. ಆಮೇಲೆ ಇನ್ನೇನು ನಾನೇನು ಹೇಳ್ಬೇಕು ಅನ್ಕೊಂಡಿದ್ದೆ, ನೀನು ಇದನ್ನ ಹೇಳದ್ಮೇಲೆ ನನ್ಗೆ ಇದ್ರ ಮೇಲೆ ನಾನೇನು ಮಾತಾಡೋಕ್ಕಾಗಲ್ಲ. ಬೇಡ ಸಾಕು ಇದ್ರನ್ನ ಕೇಳಿ ಅವ್ನು ದಂಗಾಗಿರ್ತಾನೆ, ಅದೊಂದು ಪಕ್ಕ ಜಾಸ್ತಿ. ಬಟ್ ನನ್ನ ಕಡೆಯಿಂದ ನಾನು ಏನಾದ್ರು ತಿಳಿಸ್ಬೇಕಲ್ಲ ಆ ಮಗುಗೆ. ನಡಿ ಅದು ಗಾಡಿಗೆ ಹೋಗ್ತಾ ತಿಳಿಸೋಣ, ಅಲ್ಲಿ ಕೆರೆ ತಗೋದು ತಿಳಿಸೋಣ. ಒಂದೇ ಕಡೆ ತಿಳಿಸ್ಬಾರ್ದು, ಬೇರೆ ಬೇರೆ ಡಿಫ್ರೆಂಟ್ ತಿಳಿಸ್ಬೇಕು ಗೊತ್ತು. ಬಟ್ ನಾನು ಯೋಚನೆ ಮಾಡ್ತಿದ್ದೀನಿ, ನನ್ನ ತಲೆಯಲ್ಲಿ ಇತ್ತು ಮರ್ತೇ ಹೋದೆ ನಾನು ಏನು ಹೇಳಬೇಕಿತ್ತು ಅಂತಾನೆ. ಏನು ಹೇಳಬೇಕಪ್ಪ ಲೋಹಿತು. ಲೋಹಿತ್ ಸ್ವಲ್ಪ ಧೈರ್ಯ ತಗೊಂಡು ಹುಡುಗಿರ ಹತ್ರ ಹೋಗಿ ಮಾತಾಡ್ಸೋದನ್ನ ಕಲಿ. ನನಗೆ ಗೊತ್ತು ನೀನು ಎಷ್ಟು ಭಯ ಪಡ್ತೀಯ ಅಂತ. ಅದನ್ನೇ ತಗೊಂಡು ಒಂದು ಇಡ ಹೊಡಿತಾನೆ ನಿನಗೆ. ನೀನು ಹೇಳಿದ್ದಕ್ಕಿಂತ ಅಟ್ಲೀಸ್ಟ್ ನಂದು ಪರವಾಗಿಲ್ಲ, ನೀನು ಹೇಳಿದ್ದಕ್ಕಿಂತ ಪರವಾಗಿಲ್ಲ ನಂದು. ಹಾಂ ಹೋಗಿ ಒಂಚೂರು ಧೈರ್ಯ ಮಾಡಿಕೊಂಡು ಹೋಗು. ನಿಮ್ಮ ಕಾಲೇಜಲ್ಲಿ ಒಬ್ಬರು ಇಬ್ಬರನ್ನಾದರೂ ಅಟ್ಲೀಸ್ಟ್ ಹೋಗಿ ಮಾತಾಡ್ಸು ನನ್ನ ಮಮ್ಮಿ. ಹಾಂ ಸಾಕ್ತಾನೆ ಇಷ್ಟು ಕ್ಯಾಮ್ರಾಗೆ. ಪಕ್ಕ ಹಾಕ್ತೀನಿ, ಪಕ್ಕ ಫೋನ್ ಮಾಡಿ ಬಂದು ಗೀತಾನೆ. ಚೇಂಜ್ ಇಲ್ಲ ಅಂತ, ಚೇಂಜ್ ಐತೆನಾ? ಚೇಂಜ್ ಇಲ್ಲ ಅಂತೆ ಅಲ್ಲ, 500 ರೂಪಾಯಿ. ಇಲ್ಲ ವಾಟರ್ ಬಾಟ್ಲಿಗೆ ಕೊಟ್ಬಿಡ್ಬೇಕಿತ್ತು ನಾನು, ಸುಮ್ಮನೆ ಎತ್ಕೊಂಡು ತಿರ್ಗಾಡೋದು ಕಡಿಮೆ ಆಯ್ತಿತ್ತು. ಇವಾಗ ಹೇಳಿ, ಇನ್ನೊಂದು ಬೆಟ್ಟಕ್ಕೆ ಹೋಗೋದಾ? ಇಲ್ಲ ಹೋಗೋದು ಬೇಡವಾ? ಬೇಡ ನಡಿ. ನಡಿ ಸೀದಾ ಅವ್ರ ಮನೆ. ಇವಾಗ ಹತ್ತೋದೇನಿಲ್ಲ. ಹಾಂ ಗಾಡಿ ಇಲ್ಲ ಐತೆ ನೋಡಿ. ಹಾಂ ಗೊತ್ತು. ನನ್ನ ಹೆಲ್ಮೆಟ್ ಐತಾ? ನನ್ನ ಹೆಲ್ಮೆಟ್ ಐತಾ? $1,000,000 ಕ್ವಶನ್. ಎಸ್ ಇದೆ. ಇಲ್ಲ ಆದ್ರೆ ಬೆನ್ನಲ್ಲಿ ಗಾಡಿ ನೋಡೋ ಏನು ಸೈಕಾಗೋಯ್ತು. ಬಟ್ ಬಾಡಿ ದೊಡ್ಡದು, ಟೈರ್ ಚಿಕ್ಕ. ಆ ಗಾಡಿ ನೋಡು, ಟೈರ್ಸ್ ಚಿಕ್ಕ, ಆ ಬಾಡಿ ಕಂಪೇರ್ ಮಾಡಿದ್ರೆ ಎರಡು ಒಂದೇ ಕಣ ಸೈಜು. ಲೇ ನಿನ್ನ ಅಜ್ಜಿ ಇದ್ರೂ ಟೈರ್ ಅದ್ರ ಟೈರ್ ಆಲ್ಮೋಸ್ಟ್ ಒಂದಷ್ಟೇ ಇದೆ. ಅದೇನೇ ಇನ್ನೂ ಟೈರ್ಸ್ ದೊಡ್ಡದಾಗ್ಬೇಕಿತ್ತು ಅಂದಿದ್ದು ನಾನು. ನೋಡೋಕೆ ಚೆನ್ನಾಗಿದೆಯಾ ಅಷ್ಟೇ. ನೋಡೋಕೆ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್. ಬಡ್ಡೆ ಬಾಯ್ ಬಡ್ಡೆ ಬಾಯ್ ಅಂದ್ಬಿಟ್ಟು ಮಾಡ್ಸಿರೋ ಸಾಕು ಬಿಡ್ಲಾ? ವಿಶ್ ಮಾಡೋದು ಬೇಡವೇನೋ? ಫೋಕಸ್ ಮಾಡಿ, ಅವ್ನು ಮೂತಿಲ್ ಸಾಕು ಬಿಡ್ಲಾ? ಬರೀ ಒಳಗಡೆ 22 ತಾನೆ? 22 ವರ್ಷದ ಶುಭಾಶಯಗಳು. ಅದನ್ನ 19 ನನಗೆ ಅದು 3 ವರ್ಷದ ಹಿಂದೆ. ಇವಾಗ ಆಗೈತೆ. ಬನ್ನಿ ಒಳಗಡೆ. ಏನೋ ಇದು ಹಿಂಗಾಗೋಗಿತ್ತು. ಇಂದು ಯಾವುದು ಚೊತ್ತೆ ಸ್ಟೈಲೇ ಕಣ್ಣಲ್ಲಿ ಹೇಳಿದ್ರೆ ಕೇಳಲ್ಲ ಅವನು. ಅಲ್ಲ ಇದು ನಾನು ಹಾಕೊಂಡಿದ್ದೆ, ಆಮೇಲೆ ಅಲ್ಲಿ ದೇವಸ್ಥಾನದ ಹತ್ರ ತೆಗಿದ್ದೀನಿ. ಮುಚ್ಚಿ ಏನು ಕೋಲ್ಡು ಅಂದರೆ ಬರ್ತಾ ಚಳಿ ಮೊಗಲ್ ಸುರಿತೈತೆ. ಎಷ್ಟೊತ್ತಿಗೆ ಬಿಟ್ರೆ? ಅಲ್ಲೂ ನನ್ನ ಮಗ ನಿದ್ದೆ ಹೊಡಿತಾನೋ ಯಾವಾಗ್ಲಂಗೆ. ಎದ್ದೋಳೋದಿಲ್ಲ ನಾನು. 6 ಗಂಟೆಗೆ ಎದ್ದು, ನಾನು 5 ಗಂಟೆಗೆ ಎದ್ದೆ. ಸ್ವಲ್ಪ ಹೊತ್ತು ಮಲಗೋಣ ಅಂತ ಮಲಗ್ದವನು 6 ಗಂಟೆವರೆಗೂ ಮಲಗಿಬಿಟ್ಟಿದ್ದೀನಿ ನಾನು. ಆಮೇಲೆ ಏನಾಯಿತು, 6 ಗಂಟೆಗೆ ಎದ್ದು 6 ಗಂಟೆಯಿಂದ 6:30ವರೆಗೂ ಫೋನ್ ಹಾಕಿದ್ದೀನಿ, ಮಗ ಎದ್ದೋಳಲೇ ಇಲ್ಲ. ಫೋನ್ ಸೈಲೆಂಟಲ್ಲೇ ಬಿದ್ದಿರ್ತದೆ, ಜ್ಞಾನನೂ ಇರೋಲ್ಲ. ಮನೆ ಹತ್ರಕ್ಕೆ ಹೋಗಿ ಅದು ವೈಬ್ರೇಟ್ನಲ್ಲಿ ತರ. ರಾತ್ರಿ 2 ಗಂಟೆ ಆಯಿತು ಮನಗಿದ್ದು. ನನ್ನ ಮಗ ವೆಬ್ ಸೀರೀಸ್ ನೋಡೋದಂತೂ ಬಿಡಲ್ಲ, ಟ್ರಿಪ್ ಹೋಗೋ ದಿನನೂ ಬಿಡಲ್ಲ. ಆರಾಮಾಗಿ ನಿದ್ದೆ ಮಾಡೋ ಟ್ರಿಪ್ಗೆ ಹೋಗೋ ಟೈಮಲ್ಲಿ. ನಿದ್ದೆ ಬರಲ್ಲ ಕಣೋ, 1 ಗಂಟೆ ಆಗೋ ತನಕ ನನಗೆ. ಎಷ್ಟು ಟ್ರೈ ಮಾಡಿದ್ರು ನಿದ್ದೆ ಬರಲ್ಲ. ರೋಡೆಲ್ಲ ಚೆನ್ನಾಗಿದೆ ಮಗ, ಸ್ಯಾಟಿಸ್ಫ್ಯಾಕ್ಷನ್. ಅಲ್ಲಿವರೆಗೂ ಚೆನ್ನಾಗಿತ್ತು, ನಿಮ್ಮ ರೋಡ್ ಚೆನ್ನಾಗಿಲ್ಲ. ಚೆನ್ನಾಗಿ ಮಾಡಿಸಿದ್ಯಾ ಬ್ರೋ.
ಅಷ್ಟಿಗೆ ಮಾಡಿಸ್ತೀವಿ. ಬರೋದು ನೆಕ್ಸ್ಟ್ ನಿಮ್ಮೂರ ಅಧ್ಯಕ್ಷ ಇವನೇನಾ? ಯಾರ ನೀನು ಅದೊಂದು ಕಡಿಮೆ ಐತಪ್ಪ ಅಂತ ರೋಡ್ ಇಡೀ ಇದು ನಮ್ದಲ್ಲ ಒಳ್ಳೆ ಟೌನ್ ಮಾಡಿಸು. ಓ ಮತ್ತು ನಿಮ್ಮೂರು ಯಾವುದು? ಇಲ್ಲಿಂದ ಇನ್ನ 40 ಕಿಲೋಮೀಟರ್ 40 ಕಿಲೋಮೀಟ್ರ್ 1 ಅವರ್ ಹೋಗ್ಬೇಕು. ಇವ್ರದ್ದು ಬಾರ್ಡ್ರ್ ಅದನ್ನ ಹೆಸರೆಲ್ಲ ಏನಕ್ಕೆ ಬಾ ಅವ್ನ ಊರ ಹೆಸರು ಮಾತ್ರ ಆಫ್ ಮಾಡ್ಲ ಪರವಾಗಿಲ್ಲ. ನೀನು ಅಜ್ಜಿ ಯಾಕೋ ನೀನೇ ಆಫ್ ಮಾಡಿಕೊಟ್ಬಿಟ್ಟು ನಾನು ಆಫ್ ಮಾಡಿರಲಿಲ್ಲ, ಓಡ್ತಾನೆ ಇತ್ತು. ಸಾಕು ಆಫ್ ಮಾಡ್ಲ. ನೀನು ಪರವಾಗಿಲ್ಲ, ಇಲ್ಲಿ ಬಿಡು. ಸಾಕು ಆಫ್ ಮಾಡಿ ಬರದೇ. ಇದು ಇವ್ರ ಮಾವನೂರು, ಅವಾಗ ಬರ್ತಾನೋ. ಇವರು ಆಗಿದ್ದರೆ ಅಟ್ಲೀಸ್ಟ್ ಸುತ್ತಿರುವ. ಇನ್ನೇನಕ್ಕ ಪ್ರಜ್ವಲ್, ಊರು ಸೈಟ್ ನೋಡ್ತಿದ್ದೀವಿ ನಾವು. ಹೈ ಇರ್ಲಿರ ಯಾವ ನಾವೇನು ಊರಿಗೆ ಬರೋದೇನು ಅಪರೂಪನೋ. ಎಕ್ಸ್ಪೀರಿಯೆನ್ಸ್ನ ಅಟ್ಲೀಸ್ಟ್ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ನೋಡ್ಬೇನಕ್ಕ. ನಾಯಿ ಏನು ಸಕತ್ತಾಗಿ ಹಳೆ ಮನೆಗಳು ಇಟ್ಕೆಯಲ್ಲಿ ಮಾಡಿರೋವು. ಈಗಲೂ ಇಟ್ಕೆಲ್ಲ ಮಾಡೋದು ಏನು ಇದರಲ್ಲಿ? ಇವಾಗ ಸಿಮೆಂಟು ಇವಾಗ ನೋಡಲ್ಲಿ ಮುಚ್ಚಿ ಮನೆ ಹೆಂಗೆ ಕಟ್ತಾರೆ ಅಂತ ಗೊತ್ತಿಲ್ಲ ಕಣ. ಅಲ್ಲಿ ನೋಡ್ಬಿಟ್ಟು ಮಗ ಹಳೆ ಮನೆ ನೋಡೋ ಅಂದ್ರೆ ಹೂ ನೋಡೋ ಇಟ್ಕೆಯಲ್ಲಿ ಮಾಡೋರೆ. ಇವಾಗ ಬರೀ ಸಿಮೆಂಟ್ ಅಲ್ಲಿ ಮಾಡ್ತಾರಂತೆ. ಯಾರು ಹೇಳ್ದಾರೋ? ನಾನೇ ಸ್ವಲ್ಪ ಇಟ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಮಾಡೋದು. ಆಯ್ತು, ಮಧ್ಯದಲ್ಲಿ ಸಿಮೆಂಟ್ ಹಾಕ್ಬಿಟ್ಟು ಅದನ್ನ ಜೋಡಿಸಿ ಅದಾದ್ಮೇಲೆ ಅದ್ರ ಮುಂದೆ ಪ್ಲಾಸ್ಟಿಕ್ ಮಾಡೋದು. ಪೂರ್ತಿ ಸಿಮೆಂಟ್ ಅಲ್ಲಿ ಮಾಡೋಲ್ಲ. ಹಾಕ್ತಾರೆ ನೋಡು. ಇವನು ಎಲ್ಲ ಒಂದೇ ಸತಿ ರಿಚ್ ಕಿಡ್ ಅಲ್ಲ ಇವರೆಲ್ಲ. ಇವೆಲ್ಲ ನೋಡಿ ಇವರೆಲ್ಲ ಒಂದೇ ಸತಿ ಮನೆ ತಗೊಂಡಿರೋ. ನಿಮ್ಮ ಅಜ್ಜಿ ಪಿಂಡ ರಿಚ್ ಕಿಡ್ ಅಂತ. ನಿಮ್ಮಿಬ್ರಲ್ಲೇ ಬ್ಯಾಂಕ್ ಅಕೌಂಟಲ್ಲಿ ಜಾಸ್ತಿ ದುಡ್ಡು ಇರ್ತದೆ. ಹಾಂ ಬರುತ್ತೆ. ಇಲ್ಲೇ ಬರೋಕ್ಕೆಲ್ಲ ಗಾಡಿ ಆಟ ಮುಂದೆ ತಗೊಳ್ಕೊಂಡು ತಂದೆ ರಾಯಲ್ ಜಾಪ್ಲಕ್ಕೆ ರೆಸ್ಪಾನ್ಸಿಬಲ್ ಹುಡುಗ. ನಿನಗಿಲ್ಲ ನಮ್ಮನ್ನು ಯಾರೋ ಒಂದು ಅವರು ಊರಲ್ಲಿದ್ರು ನಬ್ಬ ಅಲ್ಲಿರೋರೇ ಎಲ್ಲರೂ ಮಾಡ್ಕೊಂತ ನಮ್ಗೇನು ಕೈ ಕೊಡೋದು ಇಲ್ಲ ರೆಸ್ಪಾನ್ಸಿಬಿಲಿಟಿನ. ಅವ್ರಿಗೂ ಗೊತ್ತಿದ್ದ ಕೈಲಿ ಏನು ಗೊತ್ತು. ಅಡಿಕೆ ಬಡಿಸೋಕ್ಕೂ ಕೂಡ ಬಡಿಸ್ತಿದ್ರು ಕಿತ್ಕೊಂತಾರೆ. ನನ್ನ ಮಗನೇ ನೀನು ಹಾಳು ಮಾಡ್ತೆ ಕೊಡು ಅಂತ. ಊರ ಹಬ್ಬಕ್ಕೆ ಬಾ, ಒಂದಿನ ಗೊತ್ತಾಯ್ತದೆ. ಅಲ್ಲಿ ನನಗೆ ಏನು ಕೆಲಸ ಇರಲ್ಲ, ನಾನು ಯಾವುದೋ ಒಂದು ಕಾರ್ನರಲ್ಲಿ ಬಿದ್ದಿರ್ತೀನಿ ಊರಲ್ಲಿ. ಅಷ್ಟೇ ನಮ್ಮ ಕಥೆಯಲ್ಲಿ. ಓನ ಬಾ. ನನ್ನ ಮಗನ ಬರಲಿ ಇರೋ. ಹೆಲೋ ನಮಸ್ತೆ. ನಮಗೆ ವಯಸ್ಸಾಗೋಗಿದೆ ಅಂತ ನಾವು ಕೋಲ್ ಹಿಡ್ಕೊಂಡು ನಡಿತೀವಿ. ವಯಸ್ಸಾಗೋಗಿದೆ. ಓಯ್ ಪಾಕಿ ಪೈನಾ ಏನೇನು ಹೆಸರು ಪಾಕಿ ಪೈನ್ ಅನ್ನೋದು ಇದು ಅದು ಆ್ಯನಿಮಲ್ಗೆ ಕಣ, ಪ್ರಾಣಿಗೆ ಅನ್ನೋದು ಇದು ಪಾಕಿ. ಏನೋ ಒಂಥರ ಇದೇ ಥರ ಇರ್ತೀವಲ್ಲ ತಿನ್ನೋದು ಚುಪ್ ಚುಪ್ಪಕ್ಕೆ. ನಾನು ಇದು ಕರೆಕ್ಟಾಗಿ ತೋರಿಸ್ತೀನಿ. ಮಗು ಬೇಗ ಹಿಂದೆ ತಿರ್ಗು. ಹೋಗಲೇ ಆ್ಯಂಗಲ್ನಲ್ಲಿ ಇಕ್ಬೇಕು ನಿಂಗೆ ಅದು. ಹೋಯ್ತಾಗ ಇನ್ನೂ ಅಷ್ಟು ಬಿದ್ದೈತೆ. ತ್ರಿಶೂಲ ಥರ ಐತೆ ಒಂದು. ಸುಮ್ಮನಿರ. ಹೋಯ್ತದ ನೋಡೋಣ. ಯಾಕೆ ಪಲಾಕ್ ಮುಗಿಸ್ಬಿಡ್ತೀನಿ. ನಾನೇ ಟ್ರೈ ಮಾಡಿದ್ದೀನಿ ಒಂದ್ಸತಿ ಚಿಕ್ಕ ವಯಸ್ಸಲ್ಲಿ. ಏನು ಸಂಪಲ್ಗಡೆ ದಬಾಕೊಂಬಿಟ್ಟು. ನೀನು ಟ್ರೈ ಮಾಡೋದಲ್ಲ, ನಾವು ಮಾಡಿದ್ರೆ ಅಲ್ಲೇ ಕಚ್ಕೊಂಡೆ ಇರ್ತೇವೆ ಕೆಳಗಡೆಗೆ. ಇಲ್ಲೆಲ್ಲ ಒಂದು ತಿಪ್ಪೆ ಅಂತ ಮಾಡ್ತಾರೆ. ತಿಪ್ಪೆ ಮಾಡ್ತಾರೆ ಇಲ್ಲೂ ಇದಪ್ಪ ಆಳ ಇರೋದು. ಅಲ್ಲೇ ಮನೆ ಹಿಂದೆನೇ ಇಲ್ವಾ? ಅದೇನಾ? ತಾಳ್ಬಿಡೋಣ ಐತೆ. ತಾಳ್ಬಿಡೋಣ ಬಿಡು. ಇಲ್ಲಿ ಹಿಡ್ಕೊಳ್ಳಿ. ಹಾಂ ಅಲ್ಲಿ ಡಿಸ್ಪ್ಲೇಲಿ ಕಾಣಿಸುತ್ತೆ.
ಎರಡು ಕಡೆ ಬೇಕಾಡಿಲ್ಲ ತಾನೆ, ಒಂದೇ ಕಡೆ ತಾನೆ. ಹಿಡ್ಕೊಳ್ಳೋ 3 ಜನದ್ದು. ಈ ವರ್ಷಕ್ಕೆ 3 ಜನನು ಎಲ್ಲೂ ಸಿಕ್ಕಿಲ್ಲ. ಅವ್ರವ್ರ ಬರ್ತಡೆಗೆ, ನನ್ನ ಬರ್ತಡೆಗೆ ಸಿಕ್ಕಿದ್ದಾರೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ತಿನ್ನಿಸ್ಬೋದಾನೆ ಬಾಂಬೆದಂಗೆ? ಸ್ವಲ್ಪ ಎತ್ಕೊ. ಹಾಂ, ಬರೀ ಬ್ರೆಡ್ಡು. ಹಾಂ, ಬ್ರೆಡ್ ಮಾತ್ರ. ಹಾಂ, ಸ್ವಲ್ಪ ತಿಂದ, ಜಾಸ್ತಿ ತಿಂಡಿ ಹಾಕೊಬಿಟ್ಟು ಬಾಯಿಗೆ. ಇಲ್ಲಿ ಜಾಸ್ತಿ ಆದರೆ ಅವನೇ ಹೋಗ್ಬಿಡ್ತಾನೆ. ಚೆನ್ನಾಗಿದಾ? ಹ್ಯಾಪಿ ಬರ್ಡೇ ಮಚ್ಚ, ಡಿಲೈಟೆಡ್ ವಿಶಸ್. ನನ್ನ ಮಕ್ಕ ಫಸ್ಟ್ ಟೈಮ್ ನೋಡಿದ್ಯಾವ? ಹ್ಯಾಪಿ ಬರ್ಡೇ, ಡಿಲೈಟೆಡ್ ವಿಶಸ್. ಏನಾಯ್ತು ಸೈಲೆಂಟ್ ಆಗೋದಾ? ಹಂಗೆ ಸರಿ ಬಾ ಹೋಗೋಣ ನೀನು ಹಂಗೆ. ಕೊಂಚ ಮೆತ್ಕೊ. ಯಾರ್ದು ಮೆತ್ಕೊಡ. ಹ್ಯಾಪಿ ಬರ್ಡೇ. ನಿನ್ನ ತಮ್ಮಂಗೆ ಕೊಡ, ಮಾಡ್ತೀನಿ. ತಲೆ ಕೆಡಿಸ್ಕೊಂಬೇಡ, ಕ್ಯಾಮ್ರಾ ರೆಕಾರ್ಡಿಂಗ್ ನಮ್ದು. ತೆಗ್ದಾ? ಇವನು ತಿನ್ನಿಸ್ತೀಯಾ? ಹಾಂ, ಏನು ಇನ್ನೊಂದು ಪೀಸ್ ಅಂತೆ ಕೊಡೋ ಹಂಗೆ. ಇನ್ನೊಂದು ಪೀಸ್ ಕೊಡೋ ಬಾಯಿಗೆ, ಅವನಿಗೆ ತಿನ್ಸೋ. ಒಂದು ಮುದ್ದು. ಹ್ಯಾಪಿ ಬರ್ಡೇ ಮಚ್ಚ. ಹಾಂ, ಹ್ಯಾಪಿ ಬರ್ಡೇ. ಇವನ್ ಬರ್ತಡೇ ನೆನ್ನೆ ಇತ್ತು. ನೆನ್ನೆ ಇವನ್ ಬರ್ತಡೇ. ಹ್ಯಾಪಿ ಬರ್ತಡೇ. ಡಿಲೇಟೆಡ್ ಹ್ಯಾಪಿ ಬರ್ಡೇ. ಹೆಸರೇನು? ಜ್ಯೇಷ್ಠ ಜೀವನ್. ಹೆಸರು ಇಡಬಾರ್ದು ಅಂತಾನೆ ಜ್ಯೇಷ್ಠ ಅಂತ ಇಟ್ಟಿರೋದು ನಾನು. ನಿಮ್ಮ ಅಕ್ಕ ಇಡಕೊಂಡೋಗಿದ್ರೇನು? ಆಪ್ಷನ್ ಒಂದಿತ್ತು, ಜೀವನ್ ಅಂತ. ಬೇರೆ ಬೇಡ, ಯಾವುದೇ ಕಾರಣಕ್ಕೂ ಬೇಡ, ಒಬ್ಬರೇ ಇರೋದೇ ಸಾಕು. ಒಬ್ಬ ದೊಡ್ಡ ನನ್ನ ಮಗ ಸಾಕು ಅಂತ. ಪೀಸ್ ಅಂತ ಹೆಂಗೆ ಒಂದೊಂದೇ ಇರುತ್ತೋ ಹಂಗೆ ನೀನು ಒಂದೊಂದೇ ಇರಬೇಕು. ಏನಂತೆ ಮಗ? ಜೋರಾಗಿ ನಗ್ತಿದ್ದೀನ? ಮಚ್ಚಿ ಎಲ್ರಿಗೂ ಮನೆಗೆ ತೊಗೊಂಡೋಗ್ಬಿಡು, ಹಂಚ್ಬಿಡು. ನನ್ನ ಫ್ರೆಂಡ್ಸ್ ತಗೊಂಡು ಬೆನಕಾಯಿ ಹೇಳ್ದ ತಿನ್ಬೋದು ಅನ್ಕೊಂಡೆ. ತಿನ್ಬೋದು. ಇನ್ನೊಂಚೂರು ಕೊಡು, ಕೊಡ್ತೀನಿ. ಬ್ರೆಡ್ ಮನೆಗೆ ಎತ್ಕೊಂಡವ್ರಿ 2 ನಿಮಿಷಕ್ಕೆ ಬಡ್ದು ಬಾಗಿ ಹಾಕೊಂತಾರೆ. ಹಾಂ, ಅದಕ್ಕೇನೆ ಹಾಕು. ಫಸ್ಟ್ ನನಗೆ ಕೂಡ ಒಂದು ಪೀಸು ದೊಡ್ಡದಾ. ತಿನ್ನಂಗಿದ್ರೆ ತಿನ್ಬೇಡು, ಸಾಕು, ಆಫ್ ಮಾಡು. ಪರವಾಗಿಲ್ಲ. ಅಯ್ಯ, ತಿನ್ರಾ? ಪರವಾಗಿಲ್ಲ, ತಿನ್ನು. ಪಾಪ ನನ್ನ ಮುಖ ನೋಡ್ತಾ. ದಪ್ಪ ನೋಡ ಅವ್ರು ಮಾತ್ರ ಪೀಸ್ ಸಿಗ್ತಾನೆ, ನನಗೆ ಇನ್ನೊಂದು ಪೀಸ್ ಸಿಗ್ತಾನೆ ಅಂತ. ಒಂಚೂರು ತಿನ್ನು. ನಂಗೂ ಈ ಥರ ಯಾವಾಗ ಮಗು ಬರ್ತದೋ. ಅದೇ ಥರ ಬರೋಕ್ಕೆ ಸಾಧ್ಯ? ಅದೇ ಬರ್ತದೆ, ಅದೇ ಥರ ಬರ್ತದೆ ಅಂದರೆ ನಂಗೆ ಇವನ್ ಸಾಕು ಕಣೋ, ಕೇಕು ಜಾಸ್ತಿ ತಿನ್ಸ್ಬಿಡ್ವೇನೋ. ಅಯ್ಯೋ, ಚಿಕ್ಕ ಪೀಸ್ ತಿನ್ಸಿ ಸಾಕು. ರಾ ನೆನೆ. ರಾ. ಉಂಡು. ಬಳೆ ಬಾಮ ಇದೆ ಅವನು. ಆಟ ಆಡ್ಸ್ತಾನೆ, ಹಂಗಿಂಗಲ್ಲ ಆಟ ಆಡ್ಸೋದು. ಸ್ಪ್ರೈಟ್ ಐತೆ ಕೊಡಬೇಕಿದ್ರೆ. ಬೇಕ್ರಿ ಐಟಮ್ ಒಂದಷ್ಟು ತಂದಿರ್ತಾನೆ. ಬೇಯ್ ಮಗ, ನಾವು ಮತ್ತೆ ಸಮಾಧಾನ. ಬೇಡ ಮಗ, ಮತ್ತೆ ಏನಪ್ಪ ಇದು ಅಂತಾರೆ. ನಮ್ಗೊಂಚೂರು ಬಿಡ ಅನ್ಸ್ಕೊಳ. ಮುಚ್ಚಿ ಮೂಗಿಗೆ, ಆಮೇಲೆ ಒರ್ಸ್ಕೊ ಆಯ್ತು. ಸರಿಯಾಗೈತೆ. ಸಾಕು ಮಗ, ಈ ಕಡೆ ಕೆನಾಗಂತ. ಸಾಕು ಮಗ, ನಿಮ್ಮ ನಾನು ಅನ್ಸೇ ಇಲ್ಲ. ನಾನು ಊರಿಗೆ ಹೋಗ್ಲಿ ಮಾಡ್ಕೊಬೇಡ. ಅಯ್ಯೋ, ಲೇ ಮೊದಲು ಫ್ಯಾಮಿಲಿ ಎಲ್ಲ ಇರ್ತಾರೋ. ಲೇ ನಿನ್ನ ಅಜ್ಜಿ ಮಗ ಊರ್ ಒಳಗಡೆ ಹೋಗ್ಬೇಕು. ಅವನ ಮಕ್ಕ ನಿಗ್ತೀಯಾ?
ನಾನು ಅದಕ್ಕೆ ಹೇಳಿದ್ದು ನಿಮ್ಮ ನಿಮ್ಗೆ ಹೇಳಿದ್ದು, ಫೋನ್ ಮಾಡಿದೆ ಅವಾಗ. 2 ಲೀಟ್ರ್ ವಾಟರ್ ಬಾಟ್ಲಿನ ಎತ್ಕೊಂಬರ್ಬೇಕಿತ್ತು. ಸಾಕ ಏನಾಯ್ತದೋ ಬೇನಾಕ ಪ್ರಜ್ವಲ್, ನಾವು ಮನೆಗೆ ಹೋಗೋಷ್ಟರಲ್ಲಿ ಬೆಜ್ಜಾನ್ ತಿಂದ್ಬಿಟ್ಟಿದೀವಿ. ನಿನ್ನ ಬಿಯರ್ಡ್ ಆಗೈತೆ. ಬೇಡ ಬೇಡ ಇದು ಗೊರಾದಿ ಗೊರ, ನೀನು ಬಂದ್ರೆ ಎತ್ಕೊಂಡೆ ಅವನಿಗೆ ಕೈ ಹಾಕ್ಬಿಡ್ತಾನ ಅವನು. ಏನು ನೀಡು ಅವನು ಕೊಡು. ಅಲ್ಲ ಇವನು ಕುಡಿಯೋ ಕೊಡು. ಕುಡ್ದ ಎತ್ತು ಪೂರ್ತಿ ಬರೋಲ್ಲ. ನಾವು ಅವಾಗಲೇ ಒಂದು ಬಾಟ್ಲ್ ಇತ್ತು, ಅರ್ಧ ಅವನು ನಾನು ಅರ್ಧ ಕುಡಿದ್ವಿ. ನೀನು ಖರ್ಚಿಪ್ಪತ್ತೆ ನಾನು ಕೇಳಲ್ಲ. ನಾನು ಕೇಳಕ್ಕೆ ಹೋಗ್ಬೇಡ, ನಾನು ಕೊಡೋದು ಇಲ್ಲ. ನಾನು ಒಬ್ಬಂಗೆ ಅಂತ ಇರೋದು ಅಷ್ಟೇ. ಚಾನ್ಸ್ ಇಲ್ಲ, ನಾನು ಅದು ಮುಟ್ಟಲ್ಲ. ಪ್ರಾಣ ಹೋಯ್ತಿದ್ರು ಕೇಳಲ್ಲ. ಅಯ್ಯ ಕ್ಯಾಮ್ರಾ ಆನ್ ಆಗು. ಅರೆ ಆನ್ ಆಗು ಸ್ಕ್ರೀನ್. ಹಾಂ ಇಲ್ಲಿ ಅಲ್ಲಿ ನೀನು ಅಲ್ಲಿ ಕ್ಯಾಮ್ರಾ ನೀನು ಕಾಣಿಸ್ತಿದ್ಯಾ? ಯಾಕೋ ಮಕ ಒಂಥರ ಕಾಣಿಸ್ತಿತ್ತು. ಒಂದು ಅದು ಬೆಳಕಿಲ್ಲ ಅಲ್ಲೋ, ಶ್ಯಾಡೋ ಇಂದ ಹಂಗೆ ಮಕ ಅಗ್ಲ ಕಾಣಿಸ್ತಿತ್ತು. ಅದು ವೈಡ್ ಆ್ಯಂಗಲಿಂದ ಹಂಗೆ ಕಾಣಿಸೋದು. ಒಂಚೂರು ದಪ್ಪ ಮಾಡ್ತದೆ ಅದು, ಇಷ್ಟು ಹತ್ರದಲ್ಲಿ ಇಟ್ಕೊಟ್ರೆ. ಈ ಡಿಸ್ಟೆನ್ಸ್ ಆಲ್ಮೋಸ್ಟ್ ಓಕೆ. ಓಕೆ 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 ನಾನು ಈ ಕಡೆ ಕಿತ್ತೋಳ ಕೈನ ಬಂದ್ಬಿಡ್ತು. ಇನ್ನು ನಾವು ಒಂದು 5 ವರ್ಷ ಅಲ್ಲ ನಾನು ಕಿಲ್ಲತ್ತ ಏನಕ್ಕೆ ಮದುವೆ ಆಗಿದ್ರೆ ಒಂದು ಮಗುನ ಕೈ ಹಿಡ್ಕೊತೀನಿ. ಯಾರಿಗೆ? ನನಗೆ. ನಿನಗಾದ್ರೆ ನಾನು ಫುಲ್ ಕಾನ್ಫಿಡೆನ್ಸ್ ಇಡ್ತೀನಿ ಮಗ. ಉಡಿ ಹಾಕೊಂಡಿಟ್ಟು ಬರೋದ ಸ್ವೀಟ್ ಆಗೋನಲ್ಲ ಹೋಯ್ತು. ಬೇಡ ಬೇಡ ಏನು ಕ್ಯಾಮ್ರಾದಲ್ಲೆಲ್ಲ ಕಾಣಿಸ್ತೀನಿ. ಪಾರ್ಟಿ ಹೌದಮ್ಮ, ಬರ್ತೀರಾ? ಕೇಕ್ ಹಿಡ್ಕೊ. ಅಲ್ಲ ಕೇಕ್ ನನ್ನ ಕೈ ಹಿಡ್ಕೊ, ನಾನು ಗಾಡಿ ಎತ್ಕೊಂಬತ್ತೀನಿ. ನೋಡ್ರಿ ಬರ್ತೀಯ ಮಗ? ಬಟ್ಟೆ ಹುಷಾರ ಮುಖ ಒರೆಸ್ಲಾ? ಬೇಡ ನನ್ನ ಖರ್ಚಿಪಲ್ಲಿ ಇಲ್ಲ. ಹಿಡ್ಕೊಂಡು ಹೋಗು ನಾನು ಮಾತಾಡ್ಕೊಂಬರ್ತೀನಿ. ಏನಾಯ್ತು? ಎಲ್ಲ ಹುಡುಕ್ತಿದ್ದೆ, ಯಾವುದು ಕಾಣಿಸ್ತಿಲ್ಲ. ಮುಂದೆ ಗಾಡಿಯಲ್ಲಿ ಬರ್ತೀಯ ಅನ್ಕೊಂಡೆ. ಒಂದು ಗಾಡಿಲಿ ನಡ್ಕೊಂಬ ಕೇಕ್ ಹಿಡ್ಕೊಂಡು. ಅವನ್ನ ಕೂರ್ಸು ಮುಂದೆ, ಎತ್ತಕೊಂಬತ್ತೀನಿ. ನೀನು ನಿಧಾನ ಕೊಡಿಸ್ತೀನಿ ಅಂದ್ರೆ ನಾನು ಕಳಿಸ್ತೀನಿ. ಸಿಕ್ಕಾಪಟ್ಟೆ ನಿಧಾನಕ್ಕೆ ಹೋಗೋದು. ಅವ್ನು ಗಟ್ಟಿಗೆ ಹಿಡ್ಕೊಂಡು ಕೂತ್ಕೊಂತಾನೆ. ಹಿಡಿಕೊತಾನೆ. ಓ ಇಲ್ಲಿ ಹಿಡ್ಕೊಂತಾನೆ. ಇಲ್ಲಿ ಹಿಡ್ಕೊ. NS ಎಲ್ಲ ಹಿಡ್ಕೊಂಡು ಕುತ್ಕೊಂತಾನಂತೆ. ಹಿಡ್ಕೊಂತಾನ? ಸರಿ ಮುಚ್ಚಿದ. ಎಸ್ ನೀವು ಮುಂದೆ ಹೋಗ್ರಿ, ಬರ್ತೀವಿ. ಗೇರೆ ಚೇಂಜ್ ಮಾಡಿಲ್ಲ. ನಿಮ್ಮ ಜೊತೆನೆ ಬರ್ತೀನೋ. ಲೋಹಿತ್ ಅವರ ಮುಂದೆ ಆಗುವ ಅಳಿಯ ಅಲ್ವೇನಲ್ಲತ್ತ? ಸಿ ಜಾಸ್ತಿ ನಿಮ್ಮ ಅಳಿಯಂಗೂ ನಿಮ್ಮ ಮಗಳಿಗೂ ಜಾಸ್ತಿ ಏಜ್ ಡಿಫ್ರೆನ್ಸ್ ಆಗೋಗ್ಬಾರ್ದು. ನೀನು ಬೇಗ ಆಗು, ಸರಿನಾ ಲೋಹಿತ್?
ಲೂಸು ಅಂತ. ಲೂಸ್ ಏನಾಗಿಲ್ಲ ನಿನ್ನ ಪ್ಯಾಂಟಿಗೆ, ಲೂಸು ಅಲ್ಲಿ 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 ಅಲ್ಲಿ. ಯಾಕೋ ಇಲ್ಲ ಇಲ್ಲ, ಇದು ಈ ಕಡೆ ಇರೋದು, ನಮ್ಮ ಕಡೆ ನೋಡ್ತಾ ಇರೋದು ಇದು. ಅದಕ್ಕೆ ತಾನೇ ನಾನು ಈ ಕಡೆ ಹಾಕೊಂಡಿದ್ದು, ನನ್ನನ್ನು ನೋಡ್ಲಿ ಅಂತ ಕ್ಯಾಮ್ರಾ. ಅಯ್ಯ ಇದು ಬೇಕು, ಹಿಂಗೆ ನಿಂತು. ಅಯ್ಯ ಇದಿಲ್ಲಿ ನಿಂತ್ಕೋ. ಹಾಂ ಎಸ್. ನಿಮ್ಮ ಮಾವ ಬರಲಿ. ಅವ್ರ ಜೊತೆ ಮಾತಾಡ್ತಿದ್ದೆ. ಏನಾಯ್ತು? ಕುಡ್ಕೊಂತೀಯಾ? ಸರಿ ಕುಡು. ಒಂದಿನ ನಮಗೂ ಹಿಂಗೆ ಪಾಪುಡ್ಲಿ ಆಯ್ತು ಹಾಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತೀನಿ. ಹೋಗೋಣ ಇರು, ನಿಮ್ಮ ಮಾವ ಬರಲಿ. ಯಾರು? ಹೋಗು ಹೋಗು, ಫೇಮಸ್ ಐತಿಯಾ? ಹಚ್ಚಿದ್ದೀನಿ. ಫೇಮಸ್ ಕತೆ ಅಲ್ಲ ಮಗ, ನೀನು ಕೇಕ್ ಇಟ್ಕೊಬೋದು ಮಗ, ನೀನು ಚೆನ್ನಾಗಿರ್ದಲ್ಲ, ನೀನು ಕೇಕ್ ಇಟ್ಕೊಬೋದ್ರೆ ಕೇಕೆಲ್ಲ ಹೋಗಿದಾರ ಅವರು, ಮಾವದಿರೆಲ್ಲ ಬರ್ತಾರೆ. ಪರವಾಗಿಲ್ಲ ಬರಲಿ. ಸಮಾಧಾನಕ್ಕೆ ಕೊಂಚ ಜ್ಯೂಸ್ ಕೊಡಿ. ಸಮಾಧಾನ ಆ ಕಡೆ ನೋಡಿದ್ರೆ ನಮ್ಮ ಮಣ್ಣೂರು ಟೈಮಿಗೆ ಬಂದಿದ್ದೀನಿ. ಹೋಗ, ಅವ್ರಿಗೊಂದು ಪೀಸ್ ಕೇಕ್ ಕೊಡು. ಹೋಗು ಹೋಗ್ಲಾ? ಇಷ್ಟೊಂದು ನಾಚಿಕೆ ಪಟ್ಕೊಂಬರ್ದು ನಡಿಯ. ಹೋಗೋಣ ಇರು ಹೋಗೋಣ ಇರು ಹೋಗೋಣ ಇರು. ಇಲ್ಲಿ ಈ ಕಡೆ ಮಾಡೋರು, ನ್ಯೂಟ್ರಲ್ ಹಾಕಿ ಮಾಡಿ. ಇದು ನಿಂಗೆ ಡ್ರಿಫ್ಟ್ ಮಾಡು. ಕೈಯಲ್ಲಿ ಹೋಗೋಣ. ಈ ಕಡೆ ತೊಂದರೆ. ನಿನ್ನ ಹೆಸರು ಜ್ಯೇಷ್ಠ. ಜ್ಯೇಷ್ಠ ಅವಕಾಶ ಆಗ್ಬಿಟ್ಟಿದ್ದಾನೆ ಈ ಕಡೆ ನೋಡ್ತಾ ನೋಡ್ತಾ ಲೇ ನಡಿಯೋ, ಏನಾಗಲ್ಲ. ನಾವು ಬೈಕ್ಲಿ ಹತ್ತು ಸ್ವಲ್ಪ. ಹಾಂ, ನನ್ನ ಜೊತೆ ಬೈಕಲ್ಲಿ ಹತ್ತು. ಬರಬೇಕಕ್ಕ ನಿಧಾನಕ್ಕೆ. ಆಯ್ ಪರವಾಗಿಲ್ಲ, ಗೊತ್ತು ಗೊತ್ತು. ಹುಷಾರು, ನನ್ನ ಶರ್ಟ್ಗೇನು ಆಗ್ತಿರಲಿ. ಹಾಂ ಜಾಗನೇ ಇಲ್ವೇ ಹೋಗಕ್ಕೆ ನಾವು. ಗಾಡಿ ಇಲ್ಲೇ ಹಾಕ್ತೀನಿ, ಹೆಂಗಿದ್ರು ಹೋಗ್ಬೇಕಲ್ಲ. ಅವ್ನು ಒಳಗೋಡ್ಬಿಟ್ಟ ಸೀದಾ. ನೋಡಿ. ಕೈ ತೊಳೆಯೋಣ. ಹಾಂ ಹಾಂ ಹಾಂ, ಹೆಲ್ಮೆಟ್ ಅಲ್ಲಿ ಇರ್ತದ, ಹುಷಾರಾಗಿ. ಗೊತ್ತಿಲ್ಲ. ಬಾ, ಹೆಂಗಿದ್ರಿ ಇನ್ನೇನು ಕೈ ತೊಳ್ಕೊಂಡು ಹೋಗ್ತಾ ಇರತ್ತಾನೆ ಹೇಳ್ಬಿಟ್ಟು.
ಟೈಮ್ ಆಗುತ್ತೋ ಬಂದ್ಬಿಡು ಬಾಬಾ ಯಾವುದಕ್ಕೋ ಹಾಂ ಏಯ್ ಟೈಮ್ ಯಾಕಾಗುತ್ತೆ ಆಯಿತು ಬಂದೇರಪ್ಪ ಎಸ್ ವಾಸ್ ಅ ನೈಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್